पुराणानाम् आलयं करुणालयं नमामि भगवत्पादशङ्करं लोकशङ्करम् शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। दक्षिणामूर्तये नमः। ॐ पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीम् भगवद्गीते भवद्वेषिणीम्। ಎಲ್ಲರಿಗೂ ಹರಿ ಓಂ. ಗೀತಾ ಉಪನ್ಯಾಸದ 3ನೇ ದಿನಕ್ಕೆ ನಾವು ಬಂದಿದ್ದೇವೆ. ಆರಂಭದಲ್ಲಿ ಧ್ಯಾನ ಶ್ಲೋಕದ ಚಿಂತನೆಯನ್ನು ಮಾಡ್ತಾ ಅಧ್ಯಾಯಕ್ಕೆ ಪ್ರವೇಶ ಮಾಡಲಿಕ್ಕಿದ್ದೇವೆ. 9 ಧ್ಯಾನ ಶ್ಲೋಕಗಳನ್ನ ಮಧುಸೂದನ ಸರಸ್ವತಿ ಸ್ವಾಮಿಗಳು ಕೊಟ್ಟಿದ್ದಾರೆ. ಮಂಗಲಾಚರಣೆ ಅಂತಲೂ ಕರೀತಾರೆ, ಪ್ರಾರ್ಥನಾ ಶ್ಲೋಕಗಳು ಅಂತಲೂ ಕರೀಬಹುದು, ಅಥವಾ ಧ್ಯಾನ ಶ್ಲೋಕಗಳು ಅಂತಲೂ ಕರೀಬಹುದು. 4 ಧ್ಯಾನಗಳು, ವಿಶೇಷವಾಗಿ ಭಗವದ್ಗೀತೆಯ ಮೇಲೆ 2 ಶ್ಲೋಕಗಳು, ಭಗವಾನ್ ವೇದವ್ಯಾಸರ ಮೇಲೆ 1 ಶ್ಲೋಕ, ಭಗವಂತನಾದ ಶ್ರೀಕೃಷ್ಣನ ಮೇಲೆ 5 ಶ್ಲೋಕಗಳು, ಹಾಗೂ ಮಹಾಭಾರತದ ಸ್ತುತಿಯಾಗಿ 1 ಶ್ಲೋಕ. ಒಟ್ಟಿನಲ್ಲಿ 9 ಶ್ಲೋಕಗಳನ್ನ ಧ್ಯಾನ ಶ್ಲೋಕಗಳಾಗಿ ಪ್ರಾಚೀನರು ಕೊಟ್ಟಿದ್ದಾರೆ. ಅದನ್ನ ಗೀತಾಧ್ಯಯನಕ್ಕೆ ಮೊದಲು ಓದುವಂತಹ ಒಂದು ಪರಂಪರೆ ನಮ್ಮಲ್ಲಿ ಇದೆ. ಆದ್ದರಿಂದ ನಿನ್ನೆ ದಿನ ಅದರ ಅರ್ಥಚಿಂತನೆಯನ್ನು ಮಾಡ್ತಾ ಗೀತಾಧ್ಯಾನ ಶ್ಲೋಕದ 2 ಶ್ಲೋಕಗಳನ್ನ, ವೇದವ್ಯಾಸರ ಸ್ತುತಿಯನ್ನ ನೋಡ್ತಾ ಇದ್ದೆವು. ತದನಂತರ ಕೃಷ್ಣನ ಮೇಲೆ ಇರತಕ್ಕಂತಹ ಒಂದು ಸ್ತುತಿ ಏನಿದೆ, ಪ್ರಪನ್ನ ಪಾರಿಜಾತಾಯ, ಆ ಶ್ಲೋಕದಲ್ಲಿ ನಾವು ನಿಂತಿದ್ದೆವು. ಕೃಷ್ಣನು ಜ್ಞಾನ ಮುದ್ರೆಯನ್ನ ತೋರಿಸಿದ್ದ ಎಂಬ ಸಂಗತಿಯನ್ನ ನಿನ್ನೆ ದಿನ ಹೇಳಿದ್ದೆ. ಪಾರ್ಥಸಾರಥಿ ಅಂತ ಕೃಷ್ಣನ ಒಂದು ಧ್ಯಾನದ ಸ್ವರೂಪ. ಅರ್ಜುನ ರಥೋಪಸ್ಥ ಉಪಾವಿಶತ್, ರಥದ ಹಿಂಭಾಗದಲ್ಲಿ ಕುಳಿತುಕೊಳ್ತಾನೆ. ರಥದ ಮುಂಭಾಗದಲ್ಲಿ ಸಾರಥಿಯಾಗಿ ಭಗವಂತ ಕುಳಿತಿದ್ದ. ಯಾವಾಗ ಅರ್ಜುನನು ಶೋಕ ಸಂವಿಘ್ನ ಮಾನಸನಾಗಿ ದುಃಖತಪ್ತನಾಗಿ ಯುದ್ಧವನ್ನ ಮಾಡಲಾರೆ ಅಂತ ತಿರಸ್ಕರಿಸಿದಾಗ, ತೋತ್ರ ವೇತ್ರ ಏಕಪಾಣಯೇ, ಎಡಗೈಯಲ್ಲಿ ಆ ಬಾರುಕೋಲನ್ನ, ಚಾಟಿಯನ್ನ ಹಿಡಿದು ಸ್ವಲ್ಪ ಹಿಂತಿರುಗಿ ಅವನ ಕಡೆಗೆ, ಅರ್ಜುನನ ಕಡೆಗೆ ತಿರುಗಿ ಬಲಗೈಯಿಂದ ಅವನಿಗೆ ಜ್ಞಾನ ಮುದ್ರೆಯನ್ನ ತೋರಿಸಿ ಗೀತೋಪದೇಶವನ್ನ ಮಾಡಿದ ಎಂಬುದಾಗಿ ಈ ಶ್ಲೋಕ ಹೇಳುತ್ತೆ. ಇದೇ ಪಾರ್ಥಸಾರಥಿಯ ಧ್ಯಾನ, ಗೀತಾಚಾರ್ಯನದ ಧ್ಯಾನ ಅಂತ ಕರೀಬಹುದು. ಇಲ್ಲಿ ಪಾರ್ಥಸಾರಥಿಯಾದ ಶ್ರೀಕೃಷ್ಣ ಒಂದು ಒಳ್ಳೆಯ ಸಂದೇಶವನ್ನ ನಮ್ಮ ಮುಂದೆ ಇಟ್ಟಿದ್ದಾನೆ. ಅದೇನಂದ್ರೆ, ಯಾವ ಕೆಲಸವೂ ಕೆಟ್ಟದ್ದಲ್ಲ ಅಂತ. ಪಾಂಡವರ ಮನೆಯೊಳಗೆ ಕುದುರೆಗಳ ಕಾಲ್ ತೊಳೆದ ಅವನು, ಅರ್ಜುನನಿಗಾಗಿ ಅವನ ಸಾರಥ್ಯವನ್ನು ಮಾಡಿದ. ಒಂದು ಘಟನೆ ಬರ್ತದೆ, ಅರ್ಜುನ ಮತ್ತು ಶ್ರೀಕೃಷ್ಣ ಇಬ್ಬರ ಶ್ರೇಷ್ಠತೆಯನ್ನು ತೋರಿಸ್ತಕ್ಕಂಥ ಒಂದು ಘಟನೆ ಮಹಾಭಾರತ ದಾಖಲಿಸುತ್ತೆ. ಏನಪ್ಪಾ ಅಂದ್ರೆ, ಯುದ್ಧ ನಡೀತಾ ಇದ್ದಾಗ ಒಂದು ಸಲ ಅಂತ ಗೊತ್ತಾಗತ್ತೆ ಕೃಷ್ಣನಿಗೆ. ಕೃಷ್ಣ ಹೇಳ್ತಾನೆ, ಅರ್ಜುನ, ಕುದುರೆಗಳೆಲ್ಲ ತುಂಬಾ ಬಳಲಿವೆಪ್ಪ, ನಾನು
ಈ ಕುದುರೆಗಳನ್ನೆಲ್ಲ ಕರೆದುಕೊಂಡು ಹೋಗಿ ಅವರ ಮೈ ತೊಳಿಸಿ ಹುಲ್ಲು ಕೊಟ್ಟು ಸ್ವಲ್ಪ ವಿಶ್ರಾಂತಿಯನ್ನ ಮಾಡಿಸಿಕೊಂಡು ಬರ್ತೇನೆ, ಅಲ್ಲೇ ತನಕ ನೀನು ಯುದ್ಧ ಮಾಡ್ತಾ ಇರು ಅಂತ ಹೇಳ್ಬಿಟ್ಟು ಕುದುರೆಗಳನ್ನು ಬಿಚ್ಚಿಕೊಂಡು ಹೋಗುತ್ತಾನೆ. ಎಷ್ಟು ಅವನಿಗೆ ಆ ಮೂಕ ಪ್ರಾಣಿಗಳ ಮೇಲೆ ಪ್ರೇಮ ನೋಡಿ. ಹುಟ್ಟುವಾಗಲೇ ಹಸುಗಳನ್ನೇ ಮೇಯಿಸಿಕೊಂಡು ಹಸುಗಳಿಗೆ ಪ್ರೀತಿಯನ್ನು ಕೊಟ್ಟವನು. ಆಮೇಲೆ ಕುದುರೆಗಳನ್ನು ಕರೆದುಕೊಂಡು ಹೋಗಿ ಅವ ಬಳಲಿಕೆಯನ್ನೆಲ್ಲ ದೂರ ಮಾಡಿ ಹಿಂದಿರುಗಿ ತಂದು ಆ ರಥಕ್ಕೆ ಕಟ್ಟುತ್ತಾನಂತೆ. ಅಲ್ಲಿಯ ತನಕ ಅರ್ಜುನ ತಾನೊಬ್ಬನೇ ನಿಂತುಕೊಂಡು ಯುದ್ಧವನ್ನ ಮಾಡ್ತಾ ಇದ್ದ. ಅಂದ್ರೆ ಅರ್ಜುನನ ಸಾಮರ್ಥ್ಯವನ್ನು ಹಾಗೂ ಶ್ರೀಕೃಷ್ಣನ ಆ ಪ್ರೇಮವನ್ನ, ಸಕಲ ಜೀವರಾಶಿಗಳ ಮೇಲೆ ಇರತಕ್ಕಂತಹ ಪ್ರೀತಿಯನ್ನ ಸುಸ್ಪಷ್ಟವಾಗಿ ಮಹಾಭಾರತ ತೋರಿಸುತ್ತೆ. ಇದೇ ನಮ್ಮೆಲ್ಲರಿಗೂ ಇರತಕ್ಕಂಥ ಪಾಠ. ಏನು, ಯಾವ ಕೆಲಸವೂ ಕೂಡ ಕನಿಷ್ಠವಲ್ಲ ಅಂತ. ನಮ್ಮ ಪಾಲಿಗೆ ಯಾವ ಕೆಲಸ ಬಂದಿದೆಯೋ ಅದನ್ನು ತುಂಬಾ ಅಚ್ಚುಕಟ್ಟಾಗಿ ಮಾಡಬೇಕು, ಅದೇ ಶ್ರೇಷ್ಠವಾದದ್ದು ಎಂಬ ಪಾಠವನ್ನು ಕೃಷ್ಣ ಇಲ್ಲಿ ನಮಗೆ ಹೇಳಿದ್ದಾನೆ. ಅವನು ಪಾರ್ಥನಿಗೆ ಸಾರಥಿಯಾಗಿದ್ರು ಸಾರಥ್ಯದ ಕೆಲಸದಲ್ಲಿ ಎಂದೂ ನಿಕೃಷ್ಟ ಭಾವನೆಯನ್ನು ಹೊಂದದೆ ಪರಿಪೂರ್ಣವಾಗಿ ಒಬ್ಬ ಸಾಮಾನ್ಯ ಸಾರಥಿ ಹೇಗೆ ತನ್ನ ಕರ್ತವ್ಯ ಪ್ರಜ್ಞೆ ಇಟ್ಟುಕೊಂಡು ಕೆಲಸವನ್ನ ಮಾಡಬೇಕು ಅದೇ ರೀತಿಯಾಗಿ ಮಾಡಿ ತೋರಿಸಿದಂತಹ ಮಹನೀಯ ಭಗವಾನ್ ಶ್ರೀಕೃಷ್ಣ. ಡಿ.ವಿ.ಜಿ ಅವರು ಹೇಳ್ತಾರಲ್ಲ, ಇರುವ ಕೆಲಸ ಕಿರಿದೆನದ ಮನವಿಟ್ಟು ದೊರೆತುದಹ ಸಾಧವೆಂದುಣ್ಣು ಗೊಣಗಿಡದೆ. ಇರುವ ಕೆಲಸವ ಮಾಡು ಕಿರಿದೆನದ ಮನವಿಟ್ಟು. ಇದು ಬಹಳ ಮುಖ್ಯವಾದ ಒಂದು ಸೂತ್ರ. ನಮ್ಮ ಪಾಲಿಗೆ ಏನೇನು ಕರ್ತವ್ಯ ಬಂದಿದೆಯೋ ಅದು ಕೀಳು ಮಟ್ಟದ್ದು, ಕೆಳಮಟ್ಟದ್ದು, ನಿಕೃಷ್ಟವಾದದ್ದು ಹಾಗೆ ಯೋಚಿಸಲೇ ಕೂಡದು. ಈ ಸಾಮಾನ್ಯವಾಗಿ ಈ ಗೃಹಿಣಿಯರಲ್ಲಿ ಒಂದು ಪ್ರಶ್ನೆ ಕೇಳಿದಾಗ, ಏನ್ ಮಾಡ್ತೀರಮ್ಮ ನೀವು ಅಂತ ಕೇಳಿದಾಗ ಅವರೆಲ್ಲರೂ ಹೇಳ್ತಾರೆ, ಏನ್ ಸ್ವಾಮೀಜಿ ಮನೆ ಕೆಲಸ ನಾವೇನು ಮಾಡಲ್ಲ ಅಂತ. ಹಾಗೆ ಇರ್ಕೂಡುದು ಅಂತ. ಮನೆ ಕೆಲಸ ಮಾಡಿ ಆ ಮನೆ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ಕುಟುಂಬವನ್ನು ಸುದೃಢವಾಗಿ ನಿಲ್ಲಿಸುವಂತೆ ಮಾಡುವಂತವಳು ಗೃಹಿಣಿ ಗೃಹ ಮುಚ್ಚತೆ. ಮನೆ ಅಂದ್ರೆ ಗೃಹಿಣಿ ಆಗಿದೆ, ಅದು ಶ್ರೇಷ್ಠವಾದ ಕೆಲಸ. ಆ ಅಭಿಮಾನವನ್ನು ನಾವು ಹೊಂದಿ ಆ ಕೆಲಸದಲ್ಲಿ ಕರ್ತವ್ಯ ಪ್ರಜ್ಞೆಯಲ್ಲಿ ನಾವು ತೊಡಗಿಸಬೇಕು ಎನ್ನುವಂತಹ ಜ್ಞಾನವನ್ನ ಶ್ರೀಕೃಷ್ಣ ತನ್ನ ಪಾರ್ಥಸಾರಥಿಯ ಕೆಲಸದಿಂದ ತೋರಿಸಿದ್ದಾನೆ. ಇದು ಒಂದು ವಿಷಯ. ಇನ್ನೊಂದು ವಿಷಯ, ಜ್ಞಾನ ಮುದ್ರೆಯನ್ನ ತೋರಿಸಿದ ಅಂತ ನಾನು ಹೇಳಿದೆ. ಈ ಜ್ಞಾನ ಮುದ್ರೆ ಅರ್ಥವಾದರೆ ಇಡೀ ವೇದದ ಸಾರವೇ ಅರ್ಥವಾಗುತ್ತೆ ಅಂತ. ಮುದ್ರೆ ಅಂದ್ರೆ ಸಂಕೇತ ಅಂತ, ಸೂಚನೆ ಅಂತ ಅರ್ಥ. ನಾಟ್ಯಶಾಸ್ತ್ರಗಳಲ್ಲಿ ಈ ಮುದ್ರೆಗಳನ್ನ ತೋರಿಸಿ ಅನೇಕ ವಿಷಯಗಳನ್ನ ಅವರು ತಿಳಿಸ್ತಾರೆ. ಸಾಮಾನ್ಯವಾಗಿ ಆಡು ಭಾಷೆಯಲ್ಲೂ ಕೂಡ ನಾವು ಮುದ್ರೆಗಳನ್ನು ತೋರಿಸ್ತಾ ಇರ್ತೇವೆ. ಈ ಉದಾಹರಣೆಗೆ ಹೀಗೆ ಅಂದ್ರೆ ಏನಪ್ಪಾ ವಿಶೇಷ, ಹೀಗೆ ಕೇಳ್ತೇವೆ ಏನು ಅಂತ. ಇವೆಲ್ಲ ಮುದ್ರೆಗಳು. ಇನ್ನು ತಂತ್ರಶಾಸ್ತ್ರಗಳಲ್ಲಿ, ಆಗಮಶಾಸ್ತ್ರಗಳಲ್ಲಿ ಪೂಜಾ ಪದ್ಧತಿ ಈ ಮುದ್ರೆಗಳನ್ನೇ ತೋರಿಸಿ ಮಾಡತಕ್ಕಂತಹ ಮುದ್ರೆಗಳಿರುತ್ತೆ. ಪ್ರಾಣ ಮುದ್ರೆ, ವ್ಯಾನ ಮುದ್ರೆ, ಅಪಾನ ಮುದ್ರೆ, ನೈವೇದ್ಯ ಮಾಡುವಾಗ ಈ ಮುದ್ರೆಗಳಿಂದ ತೋರಿಸಬೇಕು. ಇನ್ನು ಸಂಧ್ಯಾ ವಂದನೆ ಮುಂತಾದ ಸಮಯದಲ್ಲಿ ಅನೇಕ ಮುದ್ರೆಗಳನ್ನು ತೋರಿಸುವಂತಹ ಪದ್ಧತಿ, ಕೆಲವು ಕರ್ಮಗಳಿದೆ. ಒಟ್ಟಿನಲ್ಲಿ ಮುದ್ರೆ ಅನ್ನತಕ್ಕಂಥದ್ದು ಸಂಕೇತ ಅಂತ, ಯಾವುದೋ ಒಂದು ಸಂದೇಶವನ್ನು ಅದು ಕೊಡ್ತದೆ. ಮಹಾತ್ಮರೆಲ್ಲರೂ ಕೂಡ ಈ ಜ್ಞಾನ ಮುದ್ರೆಯನ್ನು ಕೊಟ್ಟಿದ್ದಾರೆ. ಈ ಜ್ಞಾನ ಮುದ್ರೆಯಲ್ಲಿ ಅತ್ಯಂತ ವಿಶೇಷವಾದ ಒಂದು ಸಂಗತಿ ಇದೆ. ಏನಪ್ಪಾ ಅಂದ್ರೆ, ಈ ಜ್ಞಾನ ಮುದ್ರೆಯಲ್ಲಿ ಈ ಬೆರಳು ಏನಿದೆ ಅದಕ್ಕೆ ತರ್ಜನಿ ಬೆರಳು ಅಂತ ಕರೀತಾರೆ. ಸಂಸ್ಕೃತದಲ್ಲಿ ತರ್ಜನಿ, ಕನ್ನಡದಲ್ಲಿ ತೋರು ಬೆರಳು ಅಂತ ನಾವು ಹೇಳ್ತೇವೆ. ತರ್ಜನಿ ಬೆರಳಿಗೆ ಯಾಕೆ ಹೆಸರು ಬಂತು ಅಂದ್ರೆ ತರ್ಜಯತಿ ಇತಿ ತರ್ಜನಿ ಅಂತ. ಇನ್ನೊಬ್ಬರಿಗೆ ಹೆದರಿಸೋದಕ್ಕೋಸ್ಕರ ನಾವು ಈ ಬೆರಳನ್ನು ಅಲುಗಾಡಿಸ್ತೇವೆ. ನೋಡು ನೀನು ಕೆಲಸ ಮಾಡದಿದ್ರೆ ಬಿಡಲ್ಲ ಅಂತ ಹೇಳ್ತೇವೆ. ತರ್ಜಯತಿ ಇತಿ ತರ್ಜನಿ ಅಂದ್ರೆ ಜೀವಾತ್ಮನಿಗೆ ಭಯವನ್ನು ಹುಟ್ಟಿಸುವಂಥದ್ದು. ಜೀವಾತ್ಮನು ಎಲ್ಲಿಯ ತನಕ ಅಜ್ಞಾನದಲ್ಲಿ ಇರ್ತಾನೋ, ತಾನು ಯಾರು ಅಂತ ತಿಳಿಯಲ್ವೋ ಅಲ್ಲಿಯ ತನಕ ಅವನಿಗೂ ಭಯ, ಅವನನ್ನು ಅವಲಂಬಿಸಿದ ಬೇರೆಯವರಿಗೂ ಭಯ. ಆದ್ರಿಂದ ಭಯವನ್ನ ಹುಟ್ಟಿಸುವಂಥದ್ದು ಈ ಬೆರಳಾದ್ರಿಂದ ಇದು ಜೀವಾತ್ಮನ ಸಂಕೇತ. ಈ ತೋರು ಬೆರಳು ಅನ್ನೋದು ಜೀವಾತ್ಮನ ಸಂಕೇತ. ಇನ್ನು ಈ ಜೀವಾತ್ಮನು ಯಾವಾಗ್ಲೂ ಈ ಮೂರರೊಟ್ಟಿಗಿರ್ತಾನೆ. ಈ ಮೂರು ಬೆರಳುಗಳು ಅವನ ಮೂರು ಶರೀರದ ಸಂಕೇತ. ಜೀವಾತ್ಮನಿಗೆ ಮೂರು ಶರೀರಗಳು, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಎಂಬುದಾಗಿ ಕರೀತಾರೆ. ಸ್ಥೂಲ ಶರೀರ ಅಂದ್ರೆ ನಮ್ಮ ಹೊರಗಡೆ ಇರತಕ್ಕಂಥ ಈ ದೇಹ, ಇದು ಸ್ಥೂಲ ಶರೀರ, ಅನ್ನಮಯ ಕೋಶ ಅಂತ ಹೇಳ್ತಾರೆ. ಇನ್ನು ಸೂಕ್ಷ್ಮ ಶರೀರ ಅಂದ್ರೆ ಒಳಗಡೆ ಇರತಕ್ಕಂತಹ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಇದನ್ನ ಸೂಕ್ಷ್ಮ ಶರೀರ ಅಂತ ಹೇಳ್ತಾರೆ. ಇನ್ನು
ಅದಕ್ಕಿಂತಲೂ ಒಳಗಿರತಕ್ಕಂತಹ ಅಜ್ಞಾನ ಅನ್ನತಕ್ಕಂಥದ್ದು, ಅವಿದ್ಯೆ ಅನ್ನತಕ್ಕಂಥದ್ದು ಕಾರಣ ಶರೀರ ಎಂಬುದಾಗಿ ಹೇಳ್ತಾರೆ. ಈ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರದ ಅಭಿಮಾನಿಯಾಗಿ ಈ ಜೀವ ಯಾವಾಗಲೂ ಇರ್ತಾನೆ. ಈ ಜೀವಾತ್ಮನು ಈ ಮೂರು ಶರೀರಗಳ ಅಭಿಮಾನಿಯಾಗಿ ಯಾವಾಗಲೂ ಇರ್ತಾನೆ. ನಾವೆಲ್ಲರೂ ಕೂಡ ಎಲ್ಲಿಯ ತನಕ ನಮ್ಮ ಅಜ್ಞಾನ ನಿವೃತ್ತಿಯಾಗಿ ಈ ಮೂರು ಶರೀರಗಳ ಅಭಿಮಾನ ತೊಲಗಲ್ವೋ ಅಲ್ಲಿಯ ತನಕ ಈ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳ ಅಭಿಮಾನಿಯಾಗಿಯೇ ನಾವಿರ್ತೇವೆ. ಅಭಿಮಾನಿಯಾಗಿರುವುದು ಅರ್ಥ ಏನು? ನಾನು ಪುರುಷ, ನಾನು ಸ್ತ್ರೀ, ನಾನು ಗಂಡಸು, ಈ ಮುಂತಾದಂತಹ ಅಭಿಮಾನ ಸ್ಥೂಲ ಶರೀರಕ್ಕೆ ಸೇರಿದ್ದು. ಸ್ಥೂಲ ಶರೀರವನ್ನಾಶ್ರಯಿಸಿ ಶರೀರಾಭಿಮಾನದಿಂದ ವ್ಯವಹಾರ ನಡೆಯುತ್ತಾ ಇರುತ್ತದೆ. ಇನ್ನು ಸೂಕ್ಷ್ಮ ಶರೀರವನ್ನಾಶ್ರಯಿಸಿ ನಾನು ಸುಖಿ, ನಾನು ದುಃಖಿ, ನಾನು ಬುದ್ಧಿವಂತ, ನಾನು ದಡ್ಡ, ಈ ರೀತಿಯಾದಂತಹ ವೃತ್ತಿಗಳು ಸೂಕ್ಷ್ಮ ಶರೀರವನ್ನ ಆಶ್ರಯಿಸ್ತಕ್ಕಂಥದ್ದು. ಇನ್ನು ಕಾರಣ ಶರೀರವನ್ನ ಆಶ್ರಯಿಸಿದಂತಹದ್ದೇನಪ್ಪಾ ಅಂದ್ರೆ ನಾನು ಅಜ್ಞಾನಿ ಅಂತಕ್ಕಂಥದ್ದು. ಆದ್ದರಿಂದ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಾಭಿಮಾನಿಯಾಗಿ ಜೀವಾತ್ಮ ಯಾವಾಗಲೂ ಸಂಸಾರಿಯಾಗಿ ತೊಳಲ್ತಾ ಇರ್ತಾನೆ. ಅವನಿಗೆ ಪರಿಹಾರ ಸಿಕ್ಕುವುದು ಎಲ್ಲಿಂದ ಅಂದ್ರೆ ಈ ಮೂರು ಅಭಿಮಾನವನ್ನ ಬಿಟ್ಟು ಪರಮಾತ್ಮನಲ್ಲಿ ಅವನು ಒಂದಾಗಬೇಕು. ಈ ಹೆಬ್ಬೆರಳು ಏನಿದೆ, ಅಂಗುಷ್ಠ ಅಂತ ಕರೀತಾರೆ ಅದಕ್ಕೆ. ಅಂಗುಷ್ಠ ಅನ್ನೋದು ಆಧಾರ ಬೆರಳು. ನೀವು ಯಾವುದೇ ವಸ್ತುವನ್ನ ಗ್ರಹಣ ಮಾಡಬೇಕು, ಹಿಡಿಬೇಕು ಅಂದ್ರೆ ಈ 4 ಬೆರಳಿಂದ ಹಿಡಿಲಿಕ್ಕೆ ಆಗಲ್ಲ. ಅದಕ್ಕೆ ಹೆಬ್ಬೆರಳಿನ ಅವಶ್ಯಕತೆ ಇರ್ತದೆ. ಹೆಬ್ಬೆರಳು 4 ಬೆರಳುಗಳಿಗೆ ಆಶ್ರಯವನ್ನು, ಆಧಾರವನ್ನು ಕೊಡ್ತಕ್ಕಂಥ ಬೆರಳಾದ್ರಿಂದ ಅದು ಪರಮಾತ್ಮನ ಸಂಕೇತ ಹೆಬ್ಬೆರಳು. ಹೇಗೆ ಭಗವಂತನು ಇಡೀ ಸೃಷ್ಟಿಗೆ ಆಶ್ರಯನಾಗಿದ್ದಾನೋ, ಸೃಷ್ಟಿ ಸ್ಥಿತಿ ಲಯ ಯಾವನ ಸನ್ನಿಧಾನದಲ್ಲಿ ನಡೀತಾ ಇದೆಯೋ ಅಂತಹ ಭಗವಂತನು ಆಶ್ರಯ ಸ್ವರೂಪನಾಗಿದ್ದಾನೆ, ಆಧಾರ ಸ್ವರೂಪನಾಗಿದ್ದಾನೆ. ವಿಶ್ವಾಧಾರಂ ಗಗನ ಸದೃಶಂ ಅಂತ ಹೇಳ್ತೇವೆ. ವಿಶ್ವಕ್ಕೆ ಆಧಾರ ಅವನು. ಆದ್ದರಿಂದ ಈ ಹೆಬ್ಬೆರಳು ಅಂತಕ್ಕಂಥದ್ದು ಪರಮಾತ್ಮನ ಸಂಕೇತ, ತೋರ್ಬೆರಳು ಅಂತಕ್ಕಂಥದ್ದು ಜೀವಾತ್ಮನ ಸಂಕೇತ. ಈ 3 ಬೆರಳು, ಮಧ್ಯ ಬೆರಳು, ಏನು ಅನಾಮಿಕ ಬೆರಳು ಮತ್ತು ಕನಿಷ್ಠ ಬೆರಳು, ಈ 3 ಬೆರಳುಗಳು ಸ್ಥೂಲ ಸೂಕ್ಷ್ಮ ಕಾರಣ ಶರೀರದ ಸಂಕೇತ. ಜೀವಾತ್ಮನು ಈ 3 ಶರೀರಗಳಿಂದ ಅಭಿಮಾನಿಯಾಗಿ ತೊಳಲ್ತಾ ಇದ್ದಾಗ ಗುರುವಿನ ಮಾರ್ಗದರ್ಶನ ಸಿಕ್ಕಿ, ಅಲ್ಲಪ್ಪ ನೀನು ಈ 3 ಶರೀರಕ್ಕೆ ಸೇರಿದವನಲ್ಲ, ನಿನ್ನ ತಾದಾತ್ಮ್ಯ ಇರಬೇಕಾಗಿರತಕ್ಕಂಥದ್ದು ಪರಮಾತ್ಮನಲ್ಲಿ ಎಂಬುದಾಗಿ ತೋರಿಸಿಕೊಟ್ಟಾಗ ಜೀವಾತ್ಮ ಮತ್ತು ಪರಮಾತ್ಮರ ಐಕ್ಯವಾಗ್ತದೆ. ಇದೇ ತತ್ ತ್ವಂ ಅಸಿ ಅಂತಕ್ಕಂಥ ಮಹಾವಾಕ್ಯದ ಸಂಕೇತ. ತತ್ ತ್ವಂ ಅಸಿ. ಗುರುಗಳು ಶಿಷ್ಯನಿಗೆ ಉಪದೇಶ ಕೊಡ್ತಾರೆ, ನೀನು ಈ ಜೀವಾತ್ಮ ಅಲ್ಲ, ಸ್ವರೂಪತಃ ನೀನು ಪರಮಾತ್ಮನೇ ಇದ್ದೀಯಾ. ಆದ್ದರಿಂದ ನೀನು ಪರಮಾತ್ಮ ಎಂಬಂತಹ ಜ್ಞಾನವನ್ನು ಪಡೆದುಕೊಂಡು ಅದರಲ್ಲಿ ಅಭಿಮಾನವನ್ನು ಪಟ್ಟುಕೋ ಅಂತ ಹೇಳಿದಾಗ ಜೀವನು ಈ 3 ಶರೀರಗಳಿಂದ ಬಿಡುಗಡೆ ಹೊಂದಲ್ಪಟ್ಟು ಆ ಪರಮಾತ್ಮನಲ್ಲಿ ಒಂದಾಗ್ತಾನೆ. ಜೀವಾತ್ಮ ಪರಮಾತ್ಮ ಒಂದಾಗಿರುವ ಸಂಕೇತವೇ ಈ ತರ್ಜನಿ ಮತ್ತು ಅಂಗುಷ್ಠ ಬೆರಳುಗಳ ಸಾಂಗತ್ಯದ ಸಂಕೇತ. ಈ 2 ಬೆರಳುಗಳು ಬಂದಾಗ ಅಲ್ಲಿ ಪೂರ್ಣತೆ, ಶೂನ್ಯ ಅಲ್ಲ ಇದು, ಪೂರ್ಣತೆ. ಪೂರ್ಣತೆ ಅಂದ್ರೆ ತೃಪ್ತಿ, ಆನಂದ, ಶಾಂತಿಯ ಅನುಭವ ಜೀವಾತ್ಮನಿಗೆ ಆಗುತ್ತದೆ. ಹೀಗೆ ತತ್ವಮಸಿ ಮಹಾವಾಕ್ಯದ ಉಪದೇಶದಿಂದ ಶರೀರಾದಿಗಳ ಅಭಿಮಾನವನ್ನು ಬಿಟ್ಟು ಪರಮಾತ್ಮ ಸ್ವರೂಪದಲ್ಲಿ ಜೀವಾತ್ಮನು ಐಕ್ಯವಾಗತಕ್ಕಂತಹ ಸಂಕೇತವೇ ಜ್ಞಾನ ಮುದ್ರೆ ಅಥವಾ ಚಿನ್ಮುದ್ರೆ ಅಂತ ಕರೀತಾರೆ. ಚಿನ್ಮುದ್ರೆ ಅನ್ನುವ ಶಬ್ದಕ್ಕೆ ಏನರ್ಥ? ಚಿತ್ ಮುದ್ರಾ, ಚಿನ್ಮುದ್ರ. ತಕಾರ ನಕಾರವಾಗ್ತದೆ ಸಂಧಿ ನಿಯಮದ ಪ್ರಕಾರ. ಚಿತ್ ಮುದ್ರಾ, ಚಿತ್ ಅಂದ್ರೆ ಜ್ಞಾನ ಅಂತ ಅರ್ಥ. ಚಿತ್ ಮುದ್ರಾ ಅಂದ್ರೆ, ಚಿನ್ಮುದ್ರ ಅಂದ್ರೆ ಜ್ಞಾನ ಮುದ್ರೆ ಅಥವಾ ಜ್ಞಾನ ಮುದ್ರೆ ಅನ್ನುವಂಥದ್ದು ಏನು ಅರ್ಥ? ಜೀವಾತ್ಮ ಪರಮಾತ್ಮರು ಐಕ್ಯವಾಗಿ ಪರಮಾತ್ಮ ಸ್ವರೂಪದಲ್ಲಿಯೇ ಜೀವಾತ್ಮನು ಅಭಿಮಾನವನ್ನು ಪಡ್ಕೊಳ್ತಕ್ಕಂತಹ ಈ ಉಪನಿಷತ್ತುಗಳ ಸಂದೇಶವೇ ಜ್ಞಾನ ಮುದ್ರೆಯಾಗಿದೆ ಎಂಬಂಥದ್ದು ಪ್ರಾಚೀನರು ಕಂಡುಕೊಂಡಂತಹ ವಿಷಯ. ಆದ್ದರಿಂದ ಶ್ರೀಕೃಷ್ಣ ಪರಮಾತ್ಮನು ಈ ಜ್ಞಾನ ಮುದ್ರೆಯನ್ನ ತೋರಿಸುತ್ತ ಅರ್ಜುನನಿಗೆ ಭಗವದ್ಗೀತೆಯ ಮುಖಾಂತರ ಇಡೀ ಉಪನಿಷತ್ತುಗಳ ಸಾರವನ್ನ ಕೊಟ್ಟಿದ್ದಾನೆ ಎಂಬುದಾಗಿ ಆ ಧ್ಯಾನ ಶ್ಲೋಕ ಹೇಳುತ್ತೆ. ಅಂತಹ ಕೃಷ್ಣನಿಗೆ ನಮಸ್ಕಾರ. ಇನ್ನು ಮುಂದಿನ ಶ್ಲೋಕ, ಪ್ರಪನ್ನ ಪಾರಿ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಜಗದ್ಗುರುವಾದ ಕೃಷ್ಣನಿಗೆ ನಮಸ್ಕಾರ ಎಂಬುದಾಗಿ ಹೇಳುತ್ತೆ. ಇಲ್ಲಿ ಅವನ ಅವತಾರದ ಮಹಾತ್ಮೆಯನ್ನ ಹೇಳ್ತಕ್ಕಂಥ ಶ್ಲೋಕ.
ಭಗವಂತನು ಸರ್ವಶಕ್ತ ಸರ್ವಸಮರ್ಥನಾಗಿದ್ದವನು ಅವತಾರವನ್ನ ಮಾಡಿ ಧರ್ಮವನ್ನ ಉದ್ಧಾರ ಮಾಡುವುದಕ್ಕಾಗಿ ಒಬ್ಬ ವ್ಯಕ್ತಿ ಹೇಗೆ ನಡೆದುಕೊಳ್ಳಬೇಕು ಎಂಬುದನ್ನು ತೋರಿಸಿಕೊಟ್ಟಿದ್ದಾನೆ. ರಾಮಾವತಾರ ಇರಲಿ, ಕೃಷ್ಣಾವತಾರ ಇರಲಿ, ಎಲ್ಲ ಅವತಾರದ ಉದ್ದೇಶಗಳೇ ಎಷ್ಟು? ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಯುಗ ಯುಗಗಳಲ್ಲಿಯೂ ಭಗವಂತ ಅವತಾರ ಮಾಡ್ತಾನೆ. ಯಾಕೆ? ಧರ್ಮವನ್ನ ರಕ್ಷಣೆ ಮಾಡೋದಕ್ಕೋಸ್ಕರ, ಅಧರ್ಮವನ್ನ ದೂರ ಮಾಡೋದಕ್ಕೋಸ್ಕರ. ಸಹಜವಾಗಿ ಈ ಪ್ರಕೃತಿಯಲ್ಲಿ ಮತ್ತೆ ಮತ್ತೆ ಅಧರ್ಮ ತಾಂಡವಾಡ್ತಾ ಇದ್ದಾಗ, ಸಾಮಾನ್ಯ ಸಾಧಕರಿಂದಲೋ ಮಹಾತ್ಮರಿಂದಲೋ ಸಾಧ್ಯವಾಗದೇ ಇದ್ದಾಗ ಸಾಕ್ಷಾತ್ ಪರಮಾತ್ಮನೇ ಅವತಾರ ಎತ್ತಿ ಬಂದು ಧರ್ಮವನ್ನ ನೆಲೆಗೊಳಿಸ್ತಾನೆ. ಅಂತಹ ಒಂದು ಶ್ರೇಷ್ಠ ಅವತಾರ ಕೃಷ್ಣಾವತಾರ. ಕೃಷ್ಣಾವತಾರದಲ್ಲಿ ತಾನು ಅವತಾರ ಮಾಡಿ ಏನು ಮಹತ್ತರ ಕಾರ್ಯವನ್ನು ಮಾಡಿದ್ದಾನೆ ಎಂಬುದು ಈ ಶ್ಲೋಕದಲ್ಲಿ ನೆನಪಿಸ್ತಾ ಅಂತಹ ಕೃಷ್ಣನಿಗೆ ನಮಸ್ಕಾರವನ್ನು ಹೇಳಿದೆ. ಮೊದಲನೇದಾಗಿ ವಸುದೇವ ಸುತಂ ದೇವಂ ಎಂಬುದಾಗಿ ಹೇಳಿ, ದೇವಕಿ ಪರಮಾನಂದಂ ಈ ಎರಡು ವಾಕ್ಯಗಳಿಂದ ತನ್ನ ಸ್ವಕುಟುಂಬಕ್ಕೆ ತಾನು ಹುಟ್ಟಿ ಬೆಳೆದಂತಹ ಒಂದು ವಾತಾವರಣದಲ್ಲಿ ನೆಮ್ಮದಿ ಶಾಂತಿಯನ್ನು ಉಂಟು ಮಾಡಿದ್ದಾನೆ ಕೃಷ್ಣ ಎಂಬುದಾಗಿ. ಒಬ್ಬ ವ್ಯಕ್ತಿಯ ಉದ್ಧಾರ ಅಂತಕ್ಕಂಥದ್ದು, ಕರ್ತವ್ಯ ಅನ್ನುವಂಥದ್ದು ಯಾವ ದೃಷ್ಟಿಯಲ್ಲಿ ಇರ್ತದೆ ಅಂದ್ರೆ, ಒಂದು ವೈಯಕ್ತಿಕ ಉದ್ಧಾರ, ತಾನು ಅಧ್ಯಾತ್ಮ ಪದದಲ್ಲಿ ಮೇಲಕ್ಕೆ ಏರತಕ್ಕಂಥದ್ದು. ಅದರೊಟ್ಟಿಗೆ ತನ್ನ ಸುತ್ತಲಿರತಕ್ಕಂಥ ಕುಟುಂಬ, ಅವರೂ ಕೂಡ ಆರೋಗ್ಯಯುತವಾಗಿ ಸುರಕ್ಷಿತವಾಗಿ ಸನ್ಮಾರ್ಗದಲ್ಲಿ ನಡೆಯುವ ಹಾಗೆ ನಾವು ನೋಡ್ಕೊಳ್ತಕ್ಕಂಥದ್ದು. ಇನ್ನೂ ಹೊರಗಡೆ ಹೋದ್ರೆ ನಮ್ಮ ಹೊರಗೆ ಇರತಕ್ಕಂಥ ಸಮಾಜವೂ ಕೂಡ ಸರಿಯಾದ ವ್ಯವಸ್ಥೆಯಲ್ಲಿ ಇರಬೇಕು ಎನ್ನುವ ಜವಾಬ್ದಾರಿ ಪ್ರತಿಯೊಬ್ಬರದಾಗಿರ್ತದೆ. ಇನ್ನು ಅದಕ್ಕಿಂತ ಹೊರಗೆ ಹೋದಾಗ ಸಮಾಜವನ್ನೂ ಮೀರಿರತಕ್ಕಂತಹ ವಿಶ್ವ ಕುಟುಂಬ, ಇಡೀ ಜಗತ್ತಿಗೆ ಮಂಗಳವಾಗಲಿ ಅಂತಕ್ಕಂತಹ ಭಾವನೆಯನ್ನು ಹೊಂದಬೇಕಾಗ್ತದೆ. ಆದ್ರಿಂದ ಭಗವಂತ ಈ ಆದರ್ಶವನ್ನು ತೋರಿಸಿದ್ದಾನೆ. ಸ್ವತಃ ತಾನು ಪರಿಪೂರ್ಣನಾಗಿದ್ದರಿಂದ ತನ್ನ ಕುಟುಂಬವೂ ಕೂಡ ನೆಮ್ಮದಿ ಶಾಂತಿಯನ್ನು ಕಾಣುವ ಹಾಗೆ ಅವನು ಮಾಡಿದ. ಹೇಗೆ? ವಸುದೇವ ಸುತಂ, ವಸುದೇವನ ಮಗ ಇವ ಎಂಬುದಾಗಿ ಜನರು ಕೊಂಡಾಡಬೇಕು. ದೇವಕಿ ಪರಮಾನಂದಂ, ತನ್ನ ತಾಯಿಯಾದ ದೇವಕಿಯ ಹೃದಯಕ್ಕೆ ಆನಂದ ಶಾಂತಿಯನ್ನು ಕೊಟ್ಟವನು. ಮಕ್ಕಳು ಮನೆಯನ್ನ ಬೆಳಗಬೇಕು. ಸುಪುತ್ರ ಕುಲದೀಪಕ ಅಂತ ಕರೀತಾರೆ. ಒಬ್ರು ತಮಾಷೆಯಾಗಿ ಹೇಳ್ತಿದ್ರು, ಮಕ್ಕಳು ಮನೆಯನ್ನ ಬೆಳಗ್ತಾರೆ, ಯಾಕಂದ್ರೆ ಆನ್ ಆಗಿರೋ ಲೈಟ್ ಅನ್ನು ಆಫೇ ಮಾಡಲ್ಲ, ಯಾವಾಗ್ಲೂ ಬೆಳಗ್ತಾ ಇರ್ತಾರೆ ಅಂತ ತಮಾಷೆಯಾಗಿ ಒಬ್ರು ಹೇಳ್ತಾ ಇದ್ರು. ಇನ್ನೊಬ್ರು ಇನ್ನೂ ಚೆನ್ನಾಗಿ ಹೇಳ್ತಿದ್ರು, ಮಕ್ಕಳನ್ನ ಚೆನ್ನಾಗಿ ಬೆಳೆಸಿ, ಯಾಕಂದ್ರೆ ನಾಳೆಗೆ ನಿಮ್ಮನ್ನ ಒಳ್ಳೆಯ ವೃದ್ಧಾಶ್ರಮಕ್ಕೆ ಸೇರಿಸ್ತಾರೆ, ಅದಕ್ಕೆ ಒಳ್ಳೆ ಚೆನ್ನಾಗಿ ಬೆಳೆಸಿ ಅಂತ ಹೇಳ್ತಿದ್ರು. ಇದೆಲ್ಲ ತಮಾಷೆಯ ಮಾತುಗಳು. ಏನಪ್ಪಾ ಅಂದ್ರೆ, ಇವತ್ತಿನ ವ್ಯವಸ್ಥೆಯಲ್ಲಿ ಮಾತಾಪಿತೃಗಳ ಬಗ್ಗೆ, ಹಿರಿಯರ ಬಗ್ಗೆ, ನಮ್ಮ ಕುಟುಂಬದ ಬಗ್ಗೆ ಒಂದು ಆದರ ಕಾಳಜಿಯ ಪ್ರಜ್ಞೆ ಕಡಿಮೆ ಆಗ್ತಾ ಇರೋದನ್ನು ನಾವು ಸಮಾಜದಲ್ಲಿ ಕಾಣುತ್ತೇವೆ. ಆದ್ರೆ ಭಗವಂತ ಹಾಗೆ ಮಾಡಲಿಲ್ಲ. ತನ್ನ ಮಾತಾಪಿತೃಗಳ ಕಷ್ಟವನ್ನ ದೂರ ಮಾಡಿ ಅವರಿಗೆ ಶಾಂತಿ ನೆಮ್ಮದಿಯನ್ನ ಕೊಡುವುದಲ್ಲದೆ ಅವರ ಹೆಸರಿನಿಂದಲೇ ತನ್ನ ಹೆಸರನ್ನ ಪ್ರಸಿದ್ಧಿ ಮಾಡಿಕೊಂಡ. ವಸುದೇವನ ಮಗ ಇವ, ವಾಸುದೇವ ಎಂಬುದಾಗಿ ಜಗತ್ತು ಗುರುತಿಸುವ ಹಾಗೆ ಮಾಡಿದವನು. ಆದ್ದರಿಂದ ಕುಟುಂಬದ ಜವಾಬ್ದಾರಿಯನ್ನು ಪೂರ್ಣ ಮಾಡಿದ ಎಂಬುದಾಗಿ ಶ್ಲೋಕ ಹೇಳುತ್ತೆ. ಮತ್ತೊಂದು ಕಂಸಚಾಣೂರ ಮರ್ದನಂ, ಸಾಮಾಜಿಕ ಜವಾಬ್ದಾರಿ ಅದನ್ನು ಪೂರ್ತಿ ಮಾಡಿದ. ಅವತ್ತಿನ ಸಮಾಜದಲ್ಲಿ ಅನೇಕ ಜನ ದುಷ್ಟರು ಭರತ ಖಂಡದಲ್ಲಿ ರಾಜ್ಯಭಾರವನ್ನು ಮಾಡಿಕೊಂಡಿದ್ರು. ಅವರ ಕೆಲಸ ಒಂದೇ, ಅನ್ಯಾಯ ಮಾರ್ಗದಿಂದ ಬದುಕನ್ನು ನಡೆಸುತ್ತಾ ಶಿಷ್ಟರಿಗೆ ಶಿಕ್ಷಣೆಯನ್ನು ತೊಂದರೆಯನ್ನು ಕೊಡತಕ್ಕಂಥದ್ದು, ದುಷ್ಟರದೊಂದು ಕೂಟ ಮಾಡಿಕೊಂಡು ಸಂತೋಷವನ್ನ ಪಡತಕ್ಕಂತಹದ್ದು. ಇಂತಹ ದೊಡ್ಡ ಕೂಟವೇ ಕೃಷ್ಣನ ಆಗಮನಕ್ಕಿಂತ ಮುಂಚೆ ಇತ್ತು. ಕಂಸ, ಜರಾಸಂಧ, ಮಾಗಧ ಮುಂತಾದಂತಹ ಅನೇಕ ರೀತಿಯಂತಹ ದುಷ್ಟರ ಒಂದು ಕೂಟ ಇತ್ತು. ಅಲ್ಲಿ ಭಗವಂತ ಏನ್ ಮಾಡ್ತಾನೆ? ಅವತಾರವನ್ನು ಮಾಡಿ ಸ್ವತಃ ತಾನೇ ಕೆಲವರನ್ನ ನಿರ್ಮೂಲನ ಮಾಡಿದ, ಮತ್ತು ಕೆಲವರನ್ನ ತನ್ನ ಚಾಣಾಕ್ಷ ಬುದ್ಧಿಯಿಂದ ಪಂಚಪಾಂಡವರ ಸಹಾಯದಿಂದ ನಿರ್ಮೂಲನವನ್ನು ಮಾಡ್ತಾನೆ. ದುಷ್ಟರನ್ನ ನಿರ್ಮೂಲನೆ ಮಾಡಿ ಶಿಷ್ಟರಿಗೆ ಪಟ್ಟ ಕಟ್ಟಿದವನು ಭಗವಂತ. ಎಷ್ಟು ಅದ್ಭುತ! ಕೃಷ್ಣ ಎಲ್ಲೂ ರಾಜ್ಯವನ್ನ ಅಧಿಕಾರವನ್ನು ಸ್ವೀಕರಿಸಲೇ ಇಲ್ಲ. ಕಂಸನನ್ನ ಕೊಂದ, ಅವನ ತಂದೆಗೆ ಪಟ್ಟ ಕಟ್ಟಿದ. ಬೇರೆ ರಾಜರನ್ನ ಕೊಂದ, ಅವರ ಮಕ್ಕಳಿಗೆ ಪಟ್ಟ ಕಟ್ಟಿದ. ಪಾಂಡವರಿಗೆ ಪಟ್ಟ ಕಟ್ಟಿದ. ತಾನು ಮಾತ್ರ ಯಾವ ಅಧಿಕಾರದಿಂದ ದೂರವಾಗಿ ಉಳಿದ. ಸಮಾಜದಲ್ಲಿ ನನ್ನ ಜವಾಬ್ದಾರಿ ಇದು. ಕಂಸ, ಚಾಣೂರ, ಮುಷ್ಟಿಕ ಮುಂತಾದಂತಹ ದುಷ್ಟರನ್ನ ನಿಗ್ರಹಿಸಿ ಶಿಷ್ಟರನ್ನ ಆ ಸ್ಥಾನಕ್ಕೆ ತಂದಂತಹ ಸಾಮಾಜಿಕ ಕಳಕಳಿಯನ್ನ ಈ ಶ್ಲೋಕದ 2ನೇ ಭಾಗ ತೋರಿಸುತ್ತೆ.
ಇದಿಷ್ಟು ಮಾಡಿದ್ರೆ ವ್ಯಕ್ತಿಯ ಕರ್ತವ್ಯ ಪೂರ್ತಿ ಆಗಲ್ಲ. ಕೃಷ್ಣಂ ವಂದೇ ಜಗದ್ಗುರುಂ, ಅವನು ಜಗದ್ಗುರುವಾಗಿದ್ದಾನೆ. ಜಗದ್ಗುರು ಅಂದ್ರೆ ಏನರ್ಥ? ಇಡೀ ಜಗತ್ತು ಶಾಶ್ವತವಾಗಿ ನೆನಪಿಸಬಲ್ಲಂತಹ ಒಂದು ಉಪದೇಶವನ್ನ, ಇಡೀ ಜಗತ್ತಿಗೆ ಕೊಡಬೇಕಾದ ಒಂದು ಸಂದೇಶವನ್ನ ಕೊಟ್ಟು ಜಗತ್ತನ್ನ ಸನ್ಮಾರ್ಗಕ್ಕೆ ಹೋಗುವ ಹಾಗೆ ಶಾಶ್ವತವಾದ ಒಂದು ಕಾರ್ಯವನ್ನು ಮಾಡಿದ್ದಾನೆ. ಭಗವಂತ ಅವತಾರ ಮಾಡುವಾಗ ಶಸ್ತ್ರ ಮತ್ತು ಶಾಸ್ತ್ರ ಎರಡನ್ನೂ ಹಿಡಿದು ಬಂದಿದ್ದಾನೆ. ಕೆಲವೊಂದು ಅವತಾರಗಳಲ್ಲಿ ಬರೀ ಶಾಸ್ತ್ರವನ್ನಷ್ಟೇ ಹಿಡ್ಕೊಂಡು ಬರ್ತಾರೆ. ವೇದವ್ಯಾಸರು, ಕಪಿಲರು ಮುಂತಾದ ಅವತಾರಗಳು ಬರೀ ಶಾಸ್ತ್ರವನ್ನ ಹಿಡ್ಕೊಂಡು ಬಂದಿರತಕ್ಕಂಥದ್ದು. ಇನ್ನು ಕೆಲವೊಂದು ಅವತಾರಗಳು ಬರೀ ಶಸ್ತ್ರವನ್ನೇ ಹಿಡ್ಕೊಂಡು ಬಂದಿರತಕ್ಕಂಥದ್ದು ಕಾಣುತ್ತೇವೆ. ಪರಶುರಾಮಾದಿ ಮತ್ತೆ ನರಸಿಂಹಾದಿ ಅವತಾರಗಳಲ್ಲಿ ಯಾವ ಉಪದೇಶವನ್ನು ಕೊಟ್ಟದ್ದು ನಾವು ಕಾಣಲ್ಲ. ಆದ್ರೆ ಶ್ರೀ ಕೃಷ್ಣಾವತಾರ ಅನ್ನುವಂಥದ್ದು ಶಸ್ತ್ರಶಾಸ್ತ್ರ ಎರಡವನ್ನು ಹಿಡ್ಕೊಂಡು ಬಂದಂತಹ ಒಂದು ಅವತಾರ. ಅವನು ದುಷ್ಟರನ್ನು ನಿಗ್ರಹಿಸಿದಷ್ಟೇ ಅಲ್ಲ, ಶಾಸ್ತ್ರವನ್ನ ಕೊಟ್ಟ. ಯಾವ ಶಾಸ್ತ್ರ? ಶ್ರೀಮದ್ ಭಗವದ್ಗೀತೆ. ಅದರಲ್ಲಿ ವಿಶೇಷವಾದಂತಹ ಒಂದು ಶಾಸ್ತ್ರ, ಸಮಸ್ತ ಉಪನಿಷತ್ತುಳ್ಳ ಸಾರಭೂತವಾದಂತಹ ಗೀತೆಯನ್ನು ಕೊಟ್ಟು ಜಗತ್ತು ಯಾವಾಗಲೂ ಒಂದು ಸನ್ಮಾರ್ಗದಡೆಗೆ ನಡೆಯುವ ಹಾಗೆ ಮಾಡಿ ಜಗದ್ಗುರು ಎಂಬ ಕೀರ್ತಿಗೆ ಪಾತ್ರನಾದ. ಜಗದ್ಗುರು ಅಂದ್ರೆ ಜಗತ್ತಿಗೆ ಎಲ್ಲರಿಗೂ ಅನ್ವಯವಾಗುವ ಒಂದು ಉಪದೇಶ ಕೊಟ್ಟವನಿಗೆ ಜಗದ್ಗುರು ಅಂತ ಹೇಳ್ತಾರೆ. ಈಗ ಒಂದು ಕಾಲಕ್ಕೆ ಅಥವಾ ಒಂದು ಜಾಗಕ್ಕೆ, ಒಂದು ಜನಾಂಗಕ್ಕೆ ಸೀಮಿತವಾದ ಉಪದೇಶವಾಗಿದ್ರೆ ಅವರು ಜಗದ್ಗುರುಗಳಾಗೋಲ್ಲ. ಶಂಕರ ಭಗವತ್ಪಾದರನ್ನ ಜಗದ್ಗುರು ಅಂತ ನಾವು ಯಾಕೆ ಹೇಳುತ್ತೇವೆ ಅಂದ್ರೆ ಸಾರ್ವತ್ರಿಕ ಉಪದೇಶವನ್ನು ಮಾಡಿದ್ರು. ಅಂದ್ರೆ ಎಲ್ಲ ಕಾಲಕ್ಕೂ ಅನ್ವಯವಾಗುವ ಉಪದೇಶ, ಎಲ್ಲ ಜಾಗಕ್ಕೂ ಎಲ್ಲ ರೀತಿಯ ಜನರಿಗೂ ಅನುಕೂಲವಾಗತಕ್ಕಂಥ ಒಂದು ಉಪದೇಶವನ್ನ ಯಾರು ಮಾಡ್ತಾರೋ ಅವರನ್ನೇ ಜಗದ್ಗುರು ಅಂತ ಹೇಳ್ತಾರೆ. ನಿಮ್ಗೊಂದು ದೃಷ್ಟಾಂತ ಕೊಡಬೇಕಾದ್ರೆ, ಚಂದ್ರಶೇಖರ ಭಾರತೀ ಸ್ವಾಮಿಗಳು ಅಂತ ಶೃಂಗೇರಿ ಪೀಠದಲ್ಲಿ ಆಗಿ ಹೋದಂತಹ ಮಹಾನ್ ಜೀವನ್ಮುಕ್ತ ಸಂತರು, ಅವರ ಹತ್ರಕ್ಕೆ ಒಬ್ಬ ಕ್ರಿಶ್ಚಿಯನ್ ಪಂಥದ ಅನುಯಾಯಿ ಬಂದು ಕೇಳ್ಕೊಳ್ತಾನೆ, ಗುರುಗಳೇ, ನನಗೆ ಹಿಂದೂ ಧರ್ಮವನ್ನು ಸ್ವೀಕಾರ ಮಾಡಬೇಕು ಅಂತ ಆಸೆ ಆಗ್ತಾ ಇದೆ, ದಯವಿಟ್ಟು ಅದಕ್ಕೆ ಮಾರ್ಗದರ್ಶನ ಮಾಡಿ ಅಂತ. ಆಗ ಜಗದ್ಗುರುಗಳು ಏನ್ ಹೇಳ್ಬೇಕು? ಅವ್ರು ಹೇಳ್ತಾನೆ, ಅಲ್ಲಪ್ಪ, ನೀನು ನಿನ್ನ ಧರ್ಮದಲ್ಲಿಯೇ ಇದ್ದುಕೊಂಡು ಉದ್ಧಾರವನ್ನ ಯಾಕೆ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ನಿನ್ನ ಧರ್ಮದಲ್ಲಿ ಹೇಳಿರತಕ್ಕಂಥ ಅನುಷ್ಠಾನವನ್ನ, ಸಾಧನೆಯನ್ನ ಮಾಡು, ಭಗವಂತನ ಪ್ರಾರ್ಥನೆಯನ್ನು ಮಾಡು, ಅದರಿಂದಲೇ ಚಿತ್ತಶುದ್ಧಿ ಆಗತ್ತೆ, ಅದರಿಂದಲೇ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇನ್ನೊಂದು ಧರ್ಮವನ್ನ ಸ್ವೀಕರಿಸ್ತಕ್ಕಂಥ ಯಾವ ಆಗ್ರಹವೂ ಇಲ್ಲ ಅಂತ ಹೇಳ್ತಾನೆ. ಅದು ಎಂಥ ಮಾರ್ಗದರ್ಶನ ಅಂದ್ರೆ, ಇವತ್ತು ಜಗತ್ತಿನಲ್ಲಿ ತಮ್ಮ ಮತೀಯರನ್ನ ಸಂಖ್ಯೆ ಬೆಳೆಸಬೇಕು ಅಂತ ಅನ್ಯ ಮತೀಯರನ್ನ ಕನ್ವರ್ಷನ್ ಮಾಡೋದ್ರಲ್ಲಿ ಎಲ್ಲರೂ ಎಕ್ಸ್ಪರ್ಟ್ ಆಗಿದ್ದಾರೆ, ಎಲ್ಲರೂ ತತ್ಪರರಾಗಿದ್ದಾರೆ. ಆದ್ರೆ ಹಿಂದೂ ಸನಾತನ ಧರ್ಮ ಒಂದೇ ಹೇಳ್ತಕ್ಕಂಥದ್ದು, ನಿಮ್ಮ ನಿಮ್ಮ ಧರ್ಮಗಳಲ್ಲಿಯೇ ಇದ್ದುಕೊಂಡು ಪರಮಾರ್ಥ ಸತ್ಯವನ್ನ ನೀವು ಪಡೆಯಬಹುದು ಎಂಬಂತಹ ಮಾತನ್ನ ಹೇಳಿ ಯಾರನ್ನೂ ಬಲಾತ್ಕಾರವಾಗಿ ಬದಲಾವಣೆ, ಧರ್ಮ ಪರಿವರ್ತನೆ ಮಾಡೋದ್ರಲ್ಲಿ ತೊಡಗಿಲ್ಲ ಹಿಂದೂ ಸನಾತನ ಧರ್ಮ. ಇದು ಸಾರ್ವತ್ರಿಕ ಉಪದೇಶವನ್ನ ಹೊಂದಿದೆ ಎನ್ನುವುದರ ಸಂಕೇತ. ಶ್ರೀಮದ್ ಭಗವದ್ಗೀತೆಯೂ ಅಷ್ಟೇ, ಯಾವ ಮತೀಯನೇ ಆಗಿರ್ಲಿ ಗೀತೆಯನ್ನ ಅರ್ಥ ಮಾಡಿಕೊಂಡು ತನ್ನ ತಮ್ಮ ಆಧ್ಯಾತ್ಮಿಕ ಸಾಧನೆಯಲ್ಲಿ ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ. ಆದ್ರಿಂದ ಈ ಎಲ್ಲ ಕಟ್ಟುಪಾಡುಗಳನ್ನು ಮೀರಿದಂತಹ ಶಾಶ್ವತವಾದಂತಹ ಉಪದೇಶವನ್ನ ಕೊಟ್ಟಿದ್ರಿಂದ ಶ್ರೀಕೃಷ್ಣನಿಗೆ ಜಗದ್ಗುರು ಎಂಬುದಾಗಿ ನಾವು ಕರಿತೇವೆ. ಒಟ್ಟಿನಲ್ಲಿ ತನ್ನ ವೈಯಕ್ತಿಕ, ಕೌಟುಂಬಿಕ, ಸಾಮಾಜಿಕ ಹಾಗೂ ವಿಶ್ವದ ಕರ್ತವ್ಯವನ್ನು ಪೂರ್ತಿ ಮಾಡಿದ್ದಾನೆ. ಅಂತಹ ಕೃಷ್ಣನಿಗೆ ನಮಸ್ಕಾರ ಎಂಬುದಾಗಿ ಈ ಶ್ಲೋಕ ಹೇಳುತ್ತೆ. ಇನ್ನು ಮುಂದಿನ ಶ್ಲೋಕದಲ್ಲಿ ಅದ್ಭುತವಾದಂತ ಶ್ಲೋಕ, ಅಂಬಿಗನಾಗಿ ಅವನನ್ನು ಹೋಲಿಸಿದ್ದಾರೆ ಮಧುಸೂದನ ಸರಸ್ವತಿಗಳು. ಕೈವರ್ತಕ ಕೇಶವ. ಕೇಶವನು, ಕೃಷ್ಣ ಪರಮಾತ್ಮನು ಕೈವರ್ತಕ ಅಂದ್ರೆ ಅಂಬಿಗ ಅಂತ, ದೋಣಿ ದಾಟಿಸುವವನು ಅಂತ. ದೋಣಿ ದಾಟಿಸುವವನ ಕೆಲಸ ಏನಪ್ಪಾ ಅಂದ್ರೆ, ಸಮುದ್ರವನ್ನು ಅಥವಾ ದೊಡ್ಡದಾದಂತ ನದಿಯನ್ನು ಪ್ರಯಾಣಿಕರನ್ನು ಕೂರಿಸಿಕೊಂಡು ಸುರಕ್ಷಿತವಾಗಿ ಇನ್ನೊಂದು ದಡಕ್ಕೆ ತೆಗೆದುಕೊಂಡು ಹೋಗಿ ಮುಟ್ಟಿಸ್ತಾನೆ. ಅದು ಒಂದು ರೀತಿಯ ಡ್ರೈವಿಂಗ್. ಹೇಗೆ ರಸ್ತೆಯಲ್ಲಿ ವಾಹನ ಓಡಿಸುವವನು ತುಂಬಾ ಕುಶಲನಾಗಿರ್ಬೇಕು, ಹಾಗೆ ಕುಶಲನಾದ ಅಂಬಿಗನಿಗೆ ಮಾತ್ರವೇ ಪ್ರಯಾಣಿಕರನ್ನು ಸುರಕ್ಷಿತವಾಗಿ ಇನ್ನೊಂದು ದಡಕ್ಕೆ ತೇರಿಸಲಿಕ್ಕೆ ಸಾಧ್ಯ. ಇಲ್ಲದಿದ್ರೆ ಮಧ್ಯದಲ್ಲಿ ಅನೇಕ ಸಮಸ್ಯೆಗಳು ಎದುರಾದ್ರೆ ಅದನ್ನು ನಿಭಾಯಿಸುವ ಶಕ್ತಿ ಎಲ್ಲರಿಗೂ ಇರಲ್ಲ. ಆದ್ರೆ ಅನುಭವಿಯಾದ, ಕುಶಲಿಯಾದಂತಹ ಅಂಬಿಗ ಬೇಕಾಗ್ತದೆ. ಆದ್ರಿಂದ ಪುರಂದರದಾಸರ ಒಂದು ಭಜನೆಯಲ್ಲೂ ಹೇಳ್ತಾರಲ್ಲ, ಅಂಬಿಗ ನಾನಿನ್ನ ನಂಬಿದೆ ಅಂತ. ಹೌದು, ಕೈವರ್ತಕ ಅಂದ್ರೆ ಅಂಬಿಗ. ಈ ಮಹಾಭಾರತ ಯುದ್ಧ ಎನ್ನತಕ್ಕಂಥದ್ದೇ ಒಂದು ನದಿ ಎಂಬುದಾಗಿ ಇಲ್ಲಿ ರೂಪಕವನ್ನು ಕೊಟ್ಟಿದ್ದಾರೆ. ಮಹಾಭಾರತ ಯುದ್ಧ ಎಂಬ ನದಿಯನ್ನ ಸುರಕ್ಷಿತವಾಗಿ ಪಾಂಡವರು ದಾಟುವ ಹಾಗೆ ಮಾಡಿದವನೇ ಶ್ರೀಕೃಷ್ಣ. ನಿಜವಾಗಿಯೂ
ಶ್ರೀಕೃಷ್ಣ ಪರಮಾತ್ಮ ನಿಲ್ಲದಿದ್ದರೆ ಮಹಾಭಾರತದಲ್ಲಿ ಪಾಂಡವರು ಜಯಗಳಿಸ್ಲಿಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಕೃಷ್ಣನೇ ದಾಟಿಸ್ತವನು. ಕೆಲವರನ್ನ ನೇರವಾಗಿ, ಕೆಲವರನ್ನ ಯುಕ್ತಿಯಿಂದ ಸದೆ ಬಿಡಲಿಕ್ಕೆ ಕಾರಣ ಆಯ್ತು. ಇಲ್ಲದೆ ಇದ್ರೆ ಭೀಷ್ಮರಂತಹ, ದ್ರೋಣರಂತಹ, ಕರ್ಣರಂತಹ ಘಟಾನುಘಟಿಗಳನ್ನ ಯುದ್ಧದಲ್ಲಿ ಸೋಲಿಸುವಂತದ್ದು ಸಣ್ಣ ವಿಚಾರವಾಗಿರ್ಲಿಲ್ಲ. ಅವರೆಲ್ಲರೂ ಕೂಡ ಅತಿರಥ ಮಹಾರಥರ ಪಂಥಕ್ಕೆ ಸೇರತಕ್ಕಂಥವ್ರು. ಆದರೆ ಶ್ರೀಕೃಷ್ಣನಿಗೆ ಎಲ್ಲರ ರಹಸ್ಯ ಗೊತ್ತಿತ್ತು. ಅದಕ್ಕೆ ಶ್ರೀಮದ್ ಭಾಗವತದಲ್ಲಿ ಬರ್ತದೆ, ಕೊನೆಗೆ ಶ್ರೀಕೃಷ್ಣದ ಮಹಾನಿರ್ಯಾಣ ಆಗುವಾಗ, ತನ್ನ ಅವತಾರ ಸಮಾಪ್ತಿಯನ್ನು ಮಾಡುವಾಗ ಅರ್ಜುನನನ್ನು ಕರೆಸ್ತಾನೆ ಕೃಷ್ಣ. ಅರ್ಜುನ, ನಾನು ನನ್ನ ಅವತಾರನ ಸಮಾಪ್ತಿ ಮಾಡ್ತಾ ಇದ್ದೇನೆ. ದ್ವಾರಕೆಯಲ್ಲಿ ಇರತಕ್ಕಂಥ ಎಲ್ಲ ಯುವಕರು, ಪುರುಷರೆಲ್ಲ ಹೊಡೆದಾಡಿ ಸತ್ತಿದ್ದಾರೆ. ಉಳಿದವರು ಮಹಿಳೆಯರು, ಮಕ್ಕಳು. ಅವರನ್ನೆಲ್ಲ ಸುರಕ್ಷಿತವಾಗಿ ನೀನು ತೆಗೆದುಕೊಂಡು ಹೋಗಿ ಹಸ್ತಿನಾವತಿಗೆ ತೆಗೆದುಕೊಂಡು ಹೋಗಿ ಅವರನ್ನ ಕಾಪಾಡಬೇಕಪ್ಪ ಎಂಬುದಾಗಿ ಕೃಷ್ಣ ತಿಳಿಸಿದಾಗ ಅರ್ಜುನ ಆಯ್ತು ಅಂತ ಅವ್ರನ್ನೆಲ್ಲ ರಥದಲ್ಲಿ ಕೂರಿಸಿಕೊಂಡು ಹೊರಡ್ತಾನಂತ. ಹೊರಟಿದ್ರೆ ಮಧ್ಯದಲ್ಲಿ ಕಾಡುಗಳ್ಳರು ಬಂದು ಅರ್ಜುನನಲ್ಲಿ ಹೋರಾಟ ಮಾಡಿ ಆ ಮಕ್ಕಳನ್ನ, ಹೆಂಗಸನ್ನೆಲ್ಲ ಕೆಲವರನ್ನ ಅಪಹರಣ ಮಾಡಿಕೊಂಡು ಹೋದ್ರು ಎಂದಾಗ ಹೇಳುತ್ತೆ. ಅಂದ್ರೆ ಅರ್ಜುನ ಹೇಳ್ತಾನೆ, ನನ್ನ ಗಾಂಡೀವ ಏನು ಕೆಲಸಕ್ಕೆ ಬಾರದಾಯ್ತು ಅಂತ. ಯಾವನು ಎಡಗೈಯಲ್ಲಿಯೇ ಬಾಣವನ್ನ ಬಿಡುವ ಸಾಮರ್ಥ್ಯವುಳ್ಳವನೋ, ಯಾವನು ಕತ್ತಲೆಯಲ್ಲಿಯೂ ಕೂಡ ತನ್ನ ಲಕ್ಷ್ಯವನ್ನ ಭೇದಿಸುವ ಸಾಮರ್ಥ್ಯವುಳ್ಳವನೋ, ದೇವತೆಗಳಿಗೂ ಸಹಾಯ ಮಾಡಿರತಕ್ಕಂತಹ ಆ ಅರ್ಜುನ ಇದ್ದಾನಲ್ಲ, ಕಾಡುಗಳ್ಳರೊಟ್ಟಿ ಹೋರಾಟ ಮಾಡ್ಲಿಕ್ಕೆ ಸಾಧ್ಯವಾಗದೆ ಅವನು ಕಂಗಾಲಾಗತಕ್ಕಂತಹ ಒಂದು ಸನ್ನಿವೇಶ ಬರುತ್ತೆ. ಅದಕ್ಕೆ ಅವನು ಏನ್ ಹೇಳ್ತಾನಂದ್ರೆ, ಇಷ್ಟು ದಿನ ನಾನು ಯುದ್ಧ ಮಾಡಿದ್ದು ನನ್ನ ಸಾಮರ್ಥ್ಯ ಎಲ್ಲ ಕೃಷ್ಣನ ಸಾನ್ನಿಧ್ಯದಿಂದ, ಕೃಷ್ಣನ ಅನುಗ್ರಹದಿಂದ ಹೊರತು ನನಗೇನು ಸಾಮರ್ಥ್ಯ ಇಲ್ಲ ಎಂಬುದಾಗಿ ಅವನು ತನ್ನ ಅಣ್ಣನಾದ ಧರ್ಮರಾಜನಲ್ಲಿ ಹೇಳಿಕೊಳ್ತಾನೆ. ಇನ್ನೊಂದು ಘಟನೆ ಕೂಡ ಇದೆ. ಮಹಾಭಾರತ ಯುದ್ಧ ಆದ ಮೇಲೆ ರಥದಿಂದ ಕೆಳಗಡೆ ಇಳುವುದಕ್ಕೆ ಅರ್ಜುನಿಗೆ ಹೇಳ್ತಾನಂತೆ ಭಗವಂತ, ನೀನು ಮೊದಲು ಕೆಳಗಿಳಿ. ಯಾಕೆ ಅಂತ ಅರ್ಜುನ ಪ್ರಶ್ನಿಸ್ಲಿಲ್ಲ. ಕೃಷ್ಣನ ಆಜ್ಞೆಯನ್ನ ಶಿರಸಾ ಪಾಲಿಸತಕ್ಕಂತಹ ಸೇವಕ ಅವನು. ಆದ್ರಿಂದ ಕೆಳಗಿಳಿದ. ತದನಂತರ ಕೃಷ್ಣನೂ ಕೂಡ ಕೆಳಗಿಳಿದು ಬಂದ ತಕ್ಷಣ ಇಡೀ ರಥವೇ ಸುಟ್ಟು ಭಸ್ಮವಾಗಿ ಬಿಡ್ತದಂತೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಈ ರಥದಲ್ಲಿ ಅನೇಕ ಶಸ್ತ್ರಗಳು, ಅನೇಕ ಅಸ್ತ್ರಗಳು ಏನು ತುಂಬಿಕೊಂಡಿತ್ತು. ನಾನು ಎಲ್ಲಿಯ ತನಕ ರಥದಲ್ಲಿ ಕುಳಿತಿದ್ದನೋ ಅಲ್ಲಿವರೆಗೆ ಅವು ನಿಶಕ್ತಿಯನ್ನ ಹೊಂದಿದ್ದವು. ಆದ್ರಿಂದ ನಿನ್ನನ್ನು ಮೊದಲು ರಥದಿಂದ ಇಳಿಲಿಕ್ಕೆ ಹೇಳಿದೆ, ತದನಂತರ ತಾನು ಇಳಿದೆ ಅಂತ ಹೇಳ್ತಾನೆ. ಭಗವದ್ಗೀತೆಯಲ್ಲೇ ಕೃಷ್ಣ ಹೇಳ್ತಾನೆ, ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ಹೇ ಸವ್ಯಸಾಚಿ, ಎಡಗೈಯಲ್ಲಿ ಬಾಣ ಬಿಡುವವನೇ, ಅರ್ಜುನನೇ, ನೀನು ನಿಮಿತ್ತನಾಗು ಎಂಬುದಾಗಿ ಹೇಳ್ತಾನೆ. ಅಂದ್ರೆ ಇಡೀ ಯುದ್ಧವನ್ನ ನಡೆಸಿದವನು ಶ್ರೀಕೃಷ್ಣನೇ ಹೊರತು ಇನ್ಯಾರು ಅಲ್ಲ. ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ಎಲ್ಲವೂ ಸುರಕ್ಷಿತವಾಗಿ ನಡೆಯಿತು ಎಂಬುದು ಈ ಶ್ಲೋಕ ಹೇಳುತ್ತೆ. ಹಾಗಾದ್ರೆ ರಣನದಿ ಹೇಗಿತ್ತು? ಮಹಾಭಾರತ ಯುದ್ಧ ಎನ್ನತಕ್ಕಂಥ ನದಿ ಎಷ್ಟು ಭೀಕರವಾಗಿತ್ತು ಎಂಬುದು ನೋಡೋಣ. ಭೀಷ್ಮದ್ರೋಣ ತಟ. ನದಿಯಲ್ಲಿ ಎರಡು ದಡಗಳಿರುತ್ತೆ. ತಟ ಅನ್ನೋದು ಸಂಸ್ಕೃತದಲ್ಲಿ ತಟ, ಕನ್ನಡದಲ್ಲಿ ದಡ. ಆ ಎರಡು ದಡಗಳು ಒಂದು ಭೀಷ್ಮ, ಇನ್ನೊಂದು ದ್ರೋಣ ಅಂತ. ಈ ಭೀಷ್ಮ ದ್ರೋಣರಿಬ್ಬರೂ ಕೂಡ ಮಹಾರಥಿಗಳು. ಒಬ್ಬನು ಆಜನ್ಮ ಬ್ರಹ್ಮಚರ್ಯ ಪಾಲನೆ ಮಾಡಿದವನು, ಮತ್ತೊಬ್ಬನು ಪಾಂಡವ ಕೌರವರಿಗೆ ಯುದ್ಧವನ್ನು ಹೇಳಿಕೊಟ್ಟಂತವನು. ಅಂತಹ ಭೀಷ್ಮ ದ್ರೋಣರು ಆ ನದಿಯ ಎರಡು ದಡಗಳಾಗಿ ರಕ್ಷಣೆ ಮಾಡ್ತಾ ಇದ್ರು ಅಂತ. ಇಡೀ ಸೈನ್ಯವನ್ನ ಅವರಿಬ್ಬರು ನಿಂತ್ಕೊಂಡು ರಕ್ಷಣೆ ಮಾಡಿದ್ರೆ ಸಾಕು, ಯುದ್ಧ ಯಾವ ದಿಕ್ಕಿನಲ್ಲಿ ಹೋಗಬೇಕು ಎನ್ನುವುದನ್ನು ಅವರು ನಿಶ್ಚಯಿಸಬಲ್ಲರು. ಅಂತಹ ಭೀಷ್ಮ ದ್ರೋಣರು ದಡವಾಗಿದ್ರು. ಜಯದ್ರಥ ಜಲ. ಜಯದ್ರಥನು ನೀರಿನ ಹಾಗೆ ಇದ್ದ. ಗಾಂಧಾರ ನೀಲೋತ್ಪಲ. ಗಂಧಾರ ದೇಶದ ದೊರೆ ಶಕುನಿ ಏನಿದಾನೋ ಅವನು ನೀಲೋತ್ಪಲ. ನೀಲೋತ್ಪಲ ಅಂತ ಹೇಳಿದ್ರೆ ನೀಲ ಕಮಲ. ಅದು ನದಿಯಲ್ಲಿ ತುಂಬಾ ಸುಂದರವಾಗಿ ಕಾಣಿಸುತ್ತೆ. ಅಯ್ಯೋ ಮುಳುಗ್ತಾ ಇದ್ದೀನಲ್ಲ, ಹಿಡ್ಕೊಳ್ಳೋಣ ಅಂತ ಹೇಳಿದ್ರೆ ಅದೇ ಕೆಸರಲ್ಲಿದ್ದು ನಮ್ಮನ್ನು ಇನ್ನೊಂದಿಷ್ಟು ಮುಳುಗಿಸ್ತದೆ. ಹಾಗೆ ತುಂಬ ಸುಂದರವಾಗಿ ಕಾಣತಕ್ಕಂತಹ ಶಕುನಿ ಏನಿದ್ದಾನೋ ಅವನು ಮೋಸದಿಂದ ನಮ್ಮನ್ನ ಸದೆ ಬಡಿಯುವವನು. ಅಂತಹ ಮೋಸಗಾರನು ರೂಪದಲ್ಲಿ ಶಕುನಿ ಇದ್ದ. ಶಲ್ಯಗ್ರಾಹವತಿ. ಶಲ್ಯನು ಗ್ರಾಹವತಿ ಅಂದ್ರೆ ದೊಡ್ಡ ದೊಡ್ಡ ತಿಮಿಂಗಲಗಳಿದ್ದ ಹಾಗೆ ಅಂತ. ತಿಮಿಂಗಲಗಳ ಬಾಯಲ್ಲಿ ಯಾರ ಸಿಕ್ಕಾಕೊಳ್ತಾರೋ ತಪ್ಪಿಸಿಕೊಂಡು ಬರ್ಲಿಕ್ಕೆ ಆಗಲ್ಲ. ದೊಡ್ಡ ದೊಡ್ಡ ಹಡಗನ್ನೇ ಮುಳುಗಿಸಿ ಬಿಡತಕ್ಕಂಥ ಸಾಮರ್ಥ್ಯ ಇದೆ.
ಹಾಗೆ ಶಲ್ಯ ಅಂತಹ ಮಹಾರಥಿಯಾಗಿದ್ದ. ಕೃಪೇಣ ವಹನಿ, ಕೃಪಾಚಾರ್ಯರು ಇವರು ಕೂಡ ಸ್ವಲ್ಪ ಕಾಲ ಪಾಂಡವರಿಗೆ ಯುದ್ಧ ವಿದ್ಯೆಯನ್ನು ಹೇಳಿಕೊಟ್ಟವರು. ಅವರು ವಹನಿ, ವಹನಿ ಅಂದ್ರೆ ಒಳ ಸೆಳೆತ, ನೀರಿನ ಒಂದು ಸೆಳೆತ ಇದೆಯಲ್ಲ, ಅದು ವಹನಿ ಅಂತ ಹೇಳ್ತಾರೆ. ಆ ರೀತಿ ಸೆಳವನ್ನು ಹೊಂದಿದವರು ಎಂಬುದಾಗಿ. ಕರ್ಣೇನ ವೇಲಾಕುಲ, ಇವನೊಬ್ಬ ಮಹಾರಥಿ. ಕರ್ಣ ಸೂರ್ಯಪುತ್ರ, ಸೂತಪುತ್ರ ಎಂಬುದಾಗಿ ಭಾವಿಸಿಕೊಂಡಿದ್ದ, ಸೂರ್ಯಪುತ್ರನಾಗಿದ್ದ. ಅಂತಹ ಕರ್ಣನು ದೊಡ್ಡ ದೊಡ್ಡ ಅಲೆಗಳಿದ್ದ ಹಾಗೆ ಎಂಬುದಾಗಿ. ಸಮುದ್ರದಲ್ಲಿ ದೂರ ಪ್ರಯಾಣ ಮಾಡುವಾಗ ಈ ಅಲೆಗಳು ಎಷ್ಟು ತೊಂದರೆಯನ್ನು ಉಂಟು ಮಾಡುತ್ತವೆ ಎಂಬುದಾಗಿ ಕೆಲವರು ಅವರು ತಮ್ಮ ಅನುಭವವನ್ನು ಹೇಳ್ತಾರೆ. ಆದ್ದರಿಂದ ದೊಡ್ಡ ದೊಡ್ಡ ಅಲೆಯ ಹಾಗೆ ಅಪ್ಪಳಿಸ್ತಾ ಇದ್ದ ಕರ್ಣ ಎಂಬುದಾಗಿ ಹೇಳುತ್ತೆ ಶ್ಲೋಕ. ಅಶ್ವತ್ಥಾಮ ವಿಕರ್ಣ ಘೋರ ಮಕರ, ಮಕರಗಳು, ಮೊಸಳೆಗಳು ಇದ್ದುವಂತೆ. ಅನೇಕ ಮೊಸಳೆಗಳಿದ್ದು ಅದರಲ್ಲಿ ಇಬ್ಬರನ್ನ ಹೇಳ್ತಿದ್ದಾರೆ. ಅಶ್ವತ್ಥಾಮ ವಿಕರ್ಣ, ಅಶ್ವತ್ಥಾಮಾಚಾರ್ಯ ದ್ರೋಣಾಚಾರ್ಯರ ಪುತ್ರ, ಅವನೊಂದು ರೀತಿ ಮೊಸಳೆ ಇದ್ದ ಹಾಗೆ. ವಿಕರ್ಣ, ಇವನು ಕೂಡ 100 ಕೌರವರಲ್ಲಿ ಒಬ್ಬನಾಗಿದ್ದ ವಿಕರ್ಣ ಅಂತ. ಇವರಿಬ್ರು ಮೊಸಳೆಗಳಿದ್ದ ಹಾಗೆ. ದುರ್ಯೋಧನಾವರ್ತಿನಿ, ಆವರ್ತಿನಿ ಅಂದ್ರೆ ಸುಳಿ. ನದಿಯಲ್ಲಿ ಒಮ್ಮೊಮ್ಮೆ ಈ ಸುಳಿಗಳು ಇರುತ್ತೆ, ಆ ಸುಳಿಯಲ್ಲಿ ಸಿಕ್ಕಾಕೊಂಡ್ರೆ ಮುಳುಗುವುದೇ. ಈ ಬರ್ಮುಡಾ ಟ್ರಯಾಂಗಲ್ಸ್ ಅಂತ ಹೇಳಿ ಇರುತ್ತಂತೆ ಸಮುದ್ರದಲ್ಲೆಲ್ಲ, ಅಲ್ಲಿ ಹೋದಂತಹ ದೊಡ್ಡ ದೊಡ್ಡ ಹಡಗುಗಳೇ ಮಾಯವಾಗಿ ಹೋಗ್ತದಂತೆ. ಆ ರೀತಿಯಾಗಿ ಸುಳಿಯ ರೂಪದಲ್ಲಿ ಇರತಕ್ಕಂತಹ ಬಲಶಾಲಿಯಾದವನು ದುರ್ಯೋಧನ ಎಂಬುದಾಗಿ ಹೇಳುತ್ತೆ. ಅಂತಹ ಭೀಕರವಾದಂತಹ, ಭಯಂಕರವಾದಂತಹ, ಘೋರವಾದಂತಹ, ದಾಟಲು ಅಶಕ್ಯವಾಗಿರತಕ್ಕಂತಹ ಈ ರಣನದಿಯನ್ನ ಸೋತ್ತೀರ್ಣ ಖಲು ಪಾಂಡವೈಹಿ, ಪಾಂಡವರು ಸರಳವಾಗಿ ಸುಲಭವಾಗಿ ದಾಟಿಬಿಟ್ರಂತೆ. ಯಾಕೆಂದ್ರೆ ಕೈವರ್ತಕ ಕೇಶವ, ಕೈವರ್ತಕನಾಗಿ ಅಂಬಿಗನಾಗಿ ಕೇಶವನು ಅವನನ್ನು ರಕ್ಷಿಸ್ತಾ ಇದ್ದ, ಕೃಷ್ಣ ರಕ್ಷಿಸ್ತಾ ಇದ್ದ ಅಂತ. ಈ ಶ್ಲೋಕ ಬಹಳ ಸುಂದರವಾದದ್ದು. ಪಾಂಡವರು ರಣನದಿಯನ್ನು ದಾಟಿದ್ರು, ನಾವು ಕೂಡ ರಣನದಿಯನ್ನು ದಾಟಬಹುದು. ನಮ್ಮ ಸಂಸಾರ, ನಮ್ಮ ನಿತ್ಯದ ಜೀವನ ಅನ್ನೋದು ಒಂದು ರೀತಿ ಯುದ್ಧ ಇದ್ದ ಹಾಗೆ. ಪ್ರತಿದಿನ ಬೆಳಗಾಗಿದ್ದರೆ ಏನೋ ಒಂದು ಸಮಸ್ಯೆ, ಏನೋ ಒಂದು ತಾಪತ್ರಯ, ಏನೋ ಒಂದು ಕಷ್ಟ. ಹೀಗೆ ಇರತಕ್ಕಂತಹ ನಮ್ಮ ದಿನನಿತ್ಯದ ಈ ಜೀವನ ಅಂತಕ್ಕಂತಹ ರಣನದಿಯನ್ನ ಕೈವರ್ತಕನಾದ ಕೃಷ್ಣ ದಾಟಿಸ್ತಾನೆ, ಭಗವಂತ ದಾಟಿಸ್ತಾನೆ. ಅವನನ್ನು ನಂಬಬೇಕು, ಅವನಿಗೆ ಶರಣಾಗಬೇಕು ಎಂಬುದಾಗಿ ಈ ಸ್ತೋತ್ರ ನಮಗೆ ನೆನಪಿಸುತ್ತೆ. ಇನ್ನು ಮುಂದಿನ ಶ್ಲೋಕ ಭಗವಂತನ ಬಗ್ಗೆ ಇರತಕ್ಕ ಬಹಳ ಪ್ರಸಿದ್ಧವಾದ ಶ್ಲೋಕ. ಮುಖಂಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ. ಆ ಪರಮಾನಂದ ಸ್ವರೂಪನಾದಂತಹ ಮಾಧವನಿಗೆ ನಮಸ್ಕಾರ. ಯಾವನ ಕೃಪೆಯಿಂದ ಮೂಕಂಕರೋತಿ ವಾಚಾಲಂ, ಮೂಕನು ವಾಚಾಳಿಯಾಗಬಲ್ಲ. ಪಂಗುಂ ಲಂಘಯತೆ ಗಿರಿಂ, ಕುಂಠನು ಪರ್ವತವನ್ನು ಏರಬಲ್ಲ. ಭಗವದ್ ಅನುಗ್ರಹ ಪ್ರಾಪ್ತಿಯಾದರೆ ಮನುಷ್ಯ ಏನನ್ನೂ ಮಾಡಬಲ್ಲ ಎಂಬುದಾಗಿ ಅವನ ಅನುಗ್ರಹ, ಅವನ ಕೃಪೆಯ ಮಹತ್ವವನ್ನ ಇಲ್ಲಿ ಹೇಳ್ತಾ ಇದೆ. ಹೌದು, ಮೂಕನು ವಾಚಾಳಿ ಆಗಬಲ್ಲ. ವಾಚಾಳಿ ಅನ್ನೋ ಶಬ್ದ ಇಷ್ಟು ತೋರಿಸ್ತದೆ ಅಂದ್ರೆ ಮೂಕ ಮಾತನಾಡಬಲ್ಲ ಅಂತ ಹೇಳ್ಬೋದಿತ್ತು. ಮಾತನಾಡುವುದು ಒಂದೆರಡು ಶಬ್ದಗಳನ್ನು ಹೇಳುವಂಥದ್ದಲ್ಲ, ಅದ್ಭುತವಾದ ವಾಗ್ಮಿ ಆಗಬಲ್ಲ ಅವನು. ಕುಂಠನು ಒಂದೆರಡು ಹೆಜ್ಜೆ ನಡೆಯಬಹುದಿತ್ತು ಅಂತ ಹೇಳ್ತಾ ಇಲ್ಲ, ಕುಂಠನು ಪರ್ವತವನ್ನೇ ಏರಬಲ್ಲ ಎಂಬುದಾಗಿ. ಈಶ್ವರಾನುಗ್ರಹ ಅನ್ನುವಂಥದ್ದು ಯಾರ ಜೀವನದಲ್ಲಿ ಪ್ರವೇಶವಾಗ್ತದೋ ಅವನು ಅದ್ಭುತವನ್ನು ಮಾಡಿ ಬಿಡ್ತಾನೆ. ಸಕಲ ಪಾಪಗಳನ್ನು ನಾಶ ಮಾಡಿ ಸನ್ಮಾರ್ಗದಡೆ ಕರೆದುಕೊಂಡು ಹೋಗುವಂತ ಶಕ್ತಿ ಭಗವಂತನಿಗಿದೆ. ಭಗವಂತನಿಗೆ ಶರಣಾದರೆ ನಾವು ಎಂತಹ ಕಷ್ಟವನ್ನು ಕೂಡ ದಾಟಬಲ್ಲೆವು. ಆ ವಿಶ್ವಾಸ ನಮಗೆ ಬೇಕು. ಭಗವಂತನು ಸರ್ವಶಕ್ತ, ಸರ್ವ ಸಮರ್ಥನಾಗಿದ್ದಾನೆ. ಗುರುಚರಿತ್ರೆಯಲ್ಲಿ ಒಂದು ಘಟನೆ ಬರ್ತದೆ. ಗುರುಗಳಿರ್ಲಿ ಅಥವಾ ಭಗವಂತ ಇರ್ಲಿ, ಹೇಗೆ ನಮ್ಮ ಕಷ್ಟವನ್ನು ದೂರ ಮಾಡ್ತಾರೆ ಅಂತ ಇಂಥ ಅನೇಕ ಪವಾಡಗಳನ್ನ ಹೇಳ್ತಕ್ಕಂಥ ಒಂದು ಗ್ರಂಥ ಗುರುಚರಿತ್ರೆ. ಬರಡೆಮ್ಮೆ ಹಾಲು ಕರೆದಂತಹದ್ದು, ಮೂಕನು ಮಾತನಾಡಿರತಕ್ಕಂಥದ್ದು, ಇಂತಹ ಅನೇಕ ಘಟನೆಗಳನ್ನ ಅಲ್ಲಿ ದಾಖಲಿಸಿದ್ದಾರೆ ಗುರು ಅನುಗ್ರಹದಿಂದ. ಒಂದು ಘಟನೆ ಹೇಳುವುದಾದ್ರೆ, ಗಾಣಗಾಪುರದ ಹತ್ರ ಭೀಮಾ ಅಮರಜಾ ಸಂಗಮದ ಹತ್ರ ಒಂದು ವೃಕ್ಷ ಇದೆ, ಅಶ್ವತ್ಥ ವೃಕ್ಷ. ಆ ವೃಕ್ಷದ ಹಿಂದೆ ಒಂದು ಕಥೆ ಇದೆ. ಹಿಂದೆ ನರಸಿಂಹ ಸರಸ್ವತಿ ಸ್ವಾಮಿಗಳು ಅಲ್ಲಿದ್ದಾಗ
ಆ ವೃಕ್ಷ ಇರುವ ಜಾಗದ ಪಕ್ಕದಲ್ಲಿ ಒಬ್ಬ ಬ್ರಾಹ್ಮಣನ ಮನೆ ಇತ್ತಂತೆ. ಅವನಿಗೆ ಕುಷ್ಠರೋಗ ಬಂದಿತ್ತು. ಅವನು ಗುರುಗಳಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಾನೆ, ಗುರುಗಳೇ, ಎಲ್ಲ ವೈದ್ಯರ ಹತ್ರ ಹೋದೆ, ಗುಣವಾಗಲಿಲ್ಲ, ಈ ಕುಷ್ಠರೋಗಕ್ಕೆ ಯಾವುದಾದ್ರೂ ಔಷಧಿಯನ್ನು ಕೊಡಿ ಅಂತ ಕೇಳ್ಕೊಳ್ತಾನೆ. ಗುರುಗಳು ನೋಡ್ತಾರೆ, ಪಕ್ಕದಲ್ಲೇ ಇರತಕ್ಕಂಥ ಒಂದು ಒಣಗಿದಂತಹ ಅರಳಿ ಮರದ ಕಡ್ಡಿಯನ್ನ, ಅಶ್ವತ್ಥ ಕಡ್ಡಿಯನ್ನು ತೆಗೆದುಕೊಟ್ಟು, ಇದನ್ನು ತೆಗೆದುಕೊಂಡು ಹೋಗಿ ನಿನ್ನ ಮನೆಯ ಮುಂದೆ ನಿಟ್ಟು ನೀರು ಹಾಕ್ತಾವ, ಅದು ಯಾವಾಗ ಗಿಡವಾಗಿ ಚಿಗುರುತ್ತೋ ನಿನ್ನೆಲ್ಲ ರೋಗಗಳು ಗುಣವಾಗುತ್ತೆ ಅಂತ ಆಶೀರ್ವಾದ ಮಾಡಿ ಕೊಡ್ತಾರೆ. ಅವನು ಶ್ರದ್ಧೆಯಿಂದ ಅದನ್ನು ತೆಗೆದುಕೊಂಡು ಬರ್ತಾನೆ, ಮನೆ ಮುಂದೆ ನೆಡ್ತಾನೆ, ಪ್ರತಿನಿತ್ಯವೂ ಕೂಡ ನೀರು ಹಾಕ್ತಾ ಬರ್ತಾನೆ. ನಾನು ಈ ಮಾತನ್ನು ಯಾಕೆ ಹೇಳ್ತೀನಿ, ಶ್ರದ್ಧೆ ಎನ್ನುವಂಥದ್ದು ಬಹಳ ಮುಖ್ಯ. ಭಗವಂತ ಸರ್ವಶಕ್ತ ಸರ್ವ ಸಮರ್ಥ ಎಂಬ ವಿಷಯದಲ್ಲಿ ಎಳ್ಳಷ್ಟು ಸಂಶಯ ಇರಬಾರದು ನಮಗೆ. ಅವನು ಕೂಡ ಗುರುಗಳ ಮಾತಿನ ಪ್ರಕಾರ ನೀರು ಹಾಕ್ತಾ ಬಂದ, ಅದು ಒಣಗಿದ ಕಟ್ಟಿಗೆ ನೀರು ಹಾಕ್ತಾ ಇದ್ರು, ಹಾಗೇ ಇತ್ತು. ಓಡಾಡತಕ್ಕಂತಹ ಜನರಿಗೆಲ್ಲ ಒಂದೇ ಕುತೂಹಲ, ಇದು ಯಾಕೆ ಹೀಗೆ ಮಾಡ್ತಿದ್ದಾನೆ ಅಂತ. ಕೆಲವರು ಹೇಳಿಯೇ ಬಿಟ್ರು, ನೋಡಪ್ಪ, ಒಣಗಿದ ಕಟ್ಟಿಗೆಯನ್ನು ಗುರುಗಳು ಕೊಟ್ಟಿದ್ದಾರೆ ಅಂದ್ರೆ ಅರ್ಥ ನಿನ್ನ ಕುಷ್ಠರೋಗ ಗುಣ ಆಗೋದಿಲ್ಲ ಅನ್ನೋದ್ರ ಸಂಕೇತ ಅದು. ಹೇಗೆ ಒಣಗದ ಕಟ್ಟಿಗೆ ಚಿಗುರಲ್ವೋ ಹಾಗೆ ನಿನ್ನ ಕುಷ್ಠರೋಗ ನಿನಗೆ ಗುಣ ಆಗಲ್ಲ ಎಂಬುದಾಗಿ ಸಂಕೇತ. ಅಷ್ಟನ್ನು ಅರ್ಥ ಮಾಡಿಕೊಳ್ಳಲಾಗದಿರೋ ಮೂರ್ಖನಲ್ವಾ ನೀನು ಅಂತ ಹೇಳ್ತಾರೆ. ಅವನು ಹೇಳ್ತಾನೆ, ಗುರುಗಳು ಸರ್ವ ಸಮರ್ಥರು, ಅವರು ಒಣಗಿದ ಕಟ್ಟಿಗೆಯನ್ನು ಚಿಗುರಿಸಬಲ್ಲರು, ಅವರ ಅನುಗ್ರಹ ನನಗಿದೆ, ಖಂಡಿತವಾಗಿ ನನ್ನ ಕುಷ್ಠರೋಗ ಗುಣವಾಗ್ತದೆ ಅಂತ ಪ್ರತಿನಿತ್ಯ ನೀರು ಹಾಕ್ತಾ ಬಂದ. ಜನ ಇವನಿಗೆ ಹೇಳಿ ಪ್ರಯೋಜನ ಇಲ್ಲ ಅಂತ ಗುರುಗಳ ಹತ್ರ ಹೋಗಿ ಹೇಳ್ತಾರೆ, ಗುರುಗಳೇ, ಅವನು ನೀವು ಕೊಟ್ಟಂತಹ ಸಂಕೇತವನ್ನು ಅರ್ಥ ಮಾಡಿಕೊಳ್ಳದೆ ನೀರು ಹಾಕ್ತಾ ಇದ್ದಾನೆ ಒಣಗಿದ ಅರಳಿ ಕಡ್ಡಿಗೆ, ನೀವೇ ಹೋಗಿ ಅವನಿಗೆ ಮಾರ್ಗದರ್ಶನ ಮಾಡಿ ಅಂತ. ಗುರುಗಳು ಯೋಚನೆ ಮಾಡ್ತಾರೆ, ಸರಿ, ಇವರಿಗೆ ಯಾರಿಗೂ ಶ್ರದ್ಧೆ ಇಲ್ಲ ಗುರುತತ್ವದಲ್ಲಿ, ಅವನು ಶ್ರದ್ಧೆಯಿಂದ ಮಾಡ್ತಿದ್ದಾನೆ ಎಂಬ ಕಾರಣಕ್ಕಾಗಿ ತಾವೇ ಸ್ವತಃ ಹೋಗಿ ಆ ಅರಳಿ ಕಡ್ಡಿಗೆ ನೀರು ಹಾಕಿ ಬರ್ತಾರೆ. ಕೆಲವೇ ದಿನಗಳಲ್ಲಿ ಆ ಅರಳಿ ಕಡ್ಡಿ ಚಿಗುರುತ್ತೆ. ಹೇಗೆ ಚಿಗುರುತ್ತಾ ಬರುತ್ತೋ ಇವನು ಮೈಯಲ್ಲಿರತಕ್ಕಂಥ ಕುಷ್ಠ ಕೂಡ ಗುಣ ಆಗುತ್ತೆ. ಆಮೇಲೆ ಅದೇ ಅರಳಿ ಮರವೇ ವಿಶಾಲವಾಗಿ ಬೆಳೆದು ನಿಂತಿದೆ. ಅದರ ಪಕ್ಕದಲ್ಲಿಯೇ ಕುಳಿತುಕೊಂಡು ಗುರುಚರಿತ್ರೆ ಪಾರಾಯಣವನ್ನು ಮಾಡ್ತಾರೆ. ಇಂತಹ ಘಟನೆಗಳು ಒಂದಲ್ಲ, ಅನೇಕ ಘಟನೆಗಳನ್ನ ನಾವು ಭಕ್ತರ ಜೀವನದಲ್ಲಿ ದಾಖಲಿಸಿರುವುದನ್ನು ನೋಡ್ತೇವೆ. ನಮ್ಮ ಜೀವನದಲ್ಲಿ ಅನೇಕ ಘಟನೆಗಳಾಗಿರೋದನ್ನು ನೋಡ್ತೇವೆ. ಏನು, ಭಗವಂತನ ಅನುಗ್ರಹ, ಭಗವಂತನ ಕೃಪೆ ನಮ್ಮ ಮೇಲೆ ಬಂತು ಅಂತ ಆದ್ರೆ ಎಲ್ಲವೂ ಸಾಧ್ಯವಾಗತ್ತೆ ಅಂತ ಮನುಷ್ಯನಿಗೆ. ಹಾಗಾದ್ರೆ ಅವನ ಅನುಗ್ರಹವನ್ನು ಪಡೆಯುವ ಮಾರ್ಗವೇನು? ಭಗವಂತನಿಗೆ ಶರಣು ಹೋಗತಕ್ಕಂಥದ್ದು, ಭಗವಂತನ ನಾಮಸ್ಮರಣೆ ಮಾಡತಕ್ಕಂಥದ್ದು. ನಾನು ಸೊನ್ನೆ ನೀನು ಸೊನ್ನೆ, ನಾನು ಇಲ್ಲ ನೀನೇ ಎಲ್ಲ ಭಗವಂತ ಅಂತ ಅವನಿಗೆ ಶರಣಾದ್ರೆ ನಮ್ಮ ಜೀವನದಲ್ಲಿ ಭಗವಂತ ಪ್ರವೇಶ ಆಗ್ತಾನೆ. ನೋಡಿ, ಸೂರ್ಯನ ಬೆಳಕು ಸರ್ವವ್ಯಾಪಕವಾಗಿ ಎಲ್ಲ ಕಡೆ ಹರಡಿದ್ರೂ ಕೂಡ ನಮ್ಮ ಮನೆ ಕಿಟಕಿ ಬಾಗಿಗಳು ಮುಚ್ಚಿದ್ರೆ ನಮಗೆ ಹೇಗೆ ಕಿರಣದ ಲಭ್ಯತೆ ಆಗ್ತದೆ? ಎಲ್ಲಾ ಕಡೆಯೂ ಧಾರಾಕಾರವಾಗಿ ವರ್ಷಧಾರೆ ಆಗುತ್ತಿದ್ರೂ ಕೂಡ ನಮ್ಮ ಪಾತ್ರೆ ಕೆಳಗೆ ಬೋರಲಾಗಿ ಬಿದ್ದಿದ್ರೆ ನೀರು ಹೇಗೆ ಸಂಗ್ರಹಿಸ್ಲಿಕ್ಕೆ ಸಾಧ್ಯವಾಗ್ತದೆ? ಭಗವಂತನ ಅನುಗ್ರಹ, ಭಗವಂತನ ಕೃಪೆ ಸಕಲ ಜೀವರಾಶಿಗಳ ಮೇಲೆ ಸದಾ ಕಾಲವು ಅನವರತ ಹರಿತಾ ಇದೆ. ಆದ್ರೆ ನಮ್ಮ ಹೃದಯ ಕವಾಟವನ್ನು ನಾವು ಮುಚ್ಚಿಬಿಟ್ಟಿದ್ದೇವೆ, ನಮ್ಮ ಹೃದಯ ಪಾತ್ರೆಯನ್ನು ನಾವು ಬೋರ್ಲ್ ಹಾಕಿದ್ದೇವೆ. ಅವನ ಅನುಗ್ರಹ ಹೇಗೆ ಬರ್ಲಿಕ್ಕೆ ಸಾಧ್ಯ? ನಾವೇನು ಮಾಡಬೇಕು ಅಂದ್ರೆ ಆ ಪಾತ್ರೆಯನ್ನು ಮೇಲ್ಮುಖವಾಗಿ ಮಾಡಬೇಕು, ಹಾಗೂ ನಮ್ಮ ಹೃದಯ ಕವಾಟವನ್ನು ತಿರಿಬೇಕು. ಅದಕ್ಕೆ ಒಂದೇ ವಿಧಾನ, ಪ್ರಾರ್ಥನೆ. ದೇವ ಮಂದಿರ ಭಜನೆ, ಪೂಜೆ ಪ್ರಸಾದಗಳು, ಜೀವನದ ಅಲಂಕಾರ, ಮನಸ್ಸಿನುದ್ಧಾರ, ಭಾವವಂಕ್ಷುಲ್ಲ ಜಗದಿಮ್ಮೇಲೊಯ್ಯುದಾವುದಾದೊಡಮೊಳಿತು ಮಂಕುತಿಮ್ಮ. ಗುಡಿಯ ಪೂಜೆಯೋ ಸೊಗಸು ನೋಟವೋ ಹಾಡೋ, ಬಡವರೆಂಗು ಪ್ರಕೃತಿಯೋ ಆವುದೋ ಮನದ, ಬಡಿದಾಟವನು ನಿಲ್ಲಿಸಿ ನೆಮ್ಮದಿಯ ನೀ ಒಡದೆ, ಬಿಡುಗಡೆಯೋ ಜೀವಕ್ಕೆ ಮಂಕುತಿಮ್ಮ. ಯಾವುದೋ ಒಂದು ಸಾಧನೆಯಿಂದ ಭಗವಂತನನ್ನ ಪ್ರಾರ್ಥಿಸಬೇಕು. ನಮ್ಮ ಕಡೆಗೆ ಭಗವಂತ ಅಭಿಮುಖನಾಗುವಂತೆ ನಾವು ಮಾಡಬೇಕು. ಅಷ್ಟೇ ಅವನ ಅನುಗ್ರಹ ಪ್ರತಿಯೊಬ್ಬರ ಜೀವನದಲ್ಲಿ ಹರಿಯುತ್ತೆ. ಭಗವಂತನಿಗೆ ಎಲ್ಲರೂ ಸಮಾನರು. ಅದರಿಂದ ಅಂತಹ ಪರಮಾನಂದ ಮಾಧವನನ್ನ ನಾನು ನಮಸ್ಕರಿಸುತ್ತೇನೆ ಎಂಬುದಾಗಿ ಹೇಳಿದ್ದಾರೆ. ಇನ್ನು ಕೊನೆಯದಾಗಿ ಭಗವಂತನ ಮೂಲ ಸ್ವರೂಪ ನಾರಾಯಣ ಸ್ವರೂಪವನ್ನ ಧ್ಯಾನಿಸ್ತಕ್ಕಂತಹ ಶ್ಲೋಕ. ಯಂ ಬ್ರಹ್ಮಾ ವರುಣೇಂದ್ರ ರುದ್ರ ಮರುತ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗ ಪದಕ್ರಮೋಪನಿಷದೈರ್ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯೋಗಿನೋ
ಯಸ್ಯಾಂತಂ ನ ವಿದುಸುರಾಸುರಗಣ ದೇವಾಯ ತಸ್ಮೈ ನಮಃ. ಅಂತಹ ಪರಮಾತ್ಮನಿಗೆ ನಮಸ್ಕಾರ. ಎಂತಹ ಪರಮಾತ್ಮನಿಗೆ ನಮಸ್ಕಾರ ಅಂದ್ರೆ, ಯಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತಸ್ತುನ್ವಂತಿ ದಿವ್ಯೈಸ್ತವೈ. ದಿವ್ಯವಾದಂತಹ ಸ್ತುತಿಗಳಿಂದ ಬ್ರಹ್ಮ, ವರುಣ, ಇಂದ್ರ, ರುದ್ರ, ಮರುದ್ಗಣಗಳು ನಿರಂತರವಾಗಿ ಸ್ತುತಿಸ್ತಾ ಇವೆ ಅಂತ. ಈ ಸಾಮಾನ್ಯವಾದ ಮನುಷ್ಯರು ಸ್ತುತಿಸ್ತಕ್ಕಂಥದ್ದು ಬೇರೆ. ದೇವಲೋಕದಲ್ಲಿರತಕ್ಕಂತಹ ದೇವತೆಗಳಲ್ಲಿಯೇ ಶ್ರೇಷ್ಠವಾದವನು ಚತುರ್ಮುಖ ಬ್ರಹ್ಮ. ಆ ಚತುರ್ಮುಖ ಬ್ರಹ್ಮ ಅನವರತ ಸ್ತುತಿ ಮಾಡತಕ್ಕಂಥದ್ದು ಶ್ರೀಮನ್ನಾರಾಯಣನನ್ನ, ಸೃಷ್ಟಿಕರ್ತನಾದಂತಹ ಪರಮಾತ್ಮನನ್ನ. ಹಾಗೂ ಇಂದ್ರ, ಮರುದ್ಗಣಗಳು, ರುದ್ರ ಮುಂತಾದಂತಹ ದೇವತೆಗಳೆಲ್ಲರೂ ಕೂಡ ಅವನನ್ನ ಸ್ತುತಿಸ್ತಾರಂತೆ. ಮತ್ತು ಭೂಲೋಕದಲ್ಲಿ ವ್ಯವಸ್ಥಿತವಾಗಿ ವೇದಾಂಗಗಳಿಂದ ಸ್ತುತಿಸುವವರಿದ್ದಾರೆ. ವೇದೈಹಿ ಸಾಂಗ ಪದಕ್ರಮೋಪನಿಷದೈರ್ಗಾಯಂತಿ ಯಂ ಸಾಮಗಾಹ. ಸಾಮಗಾಯನದಿಂದ ಅವನನ್ನು ಸ್ತುತಿಸ್ತಾರಂತೆ. ಸಾಮಗಾನ ಪ್ರಿಯ ಗೌರೀಶ, ಶಿವನಿಗೆ ಸಾಮಗಾನ ಅಂದ್ರೆ ಇಷ್ಟ. ಹಾಗೆ ಭಗವಂತನನ್ನ ನಾಮಸ್ಮರಣೆ ಮುಖಾಂತರ, ಭಗವಂತನನ್ನ ನಾಮ ಸಂಕೀರ್ತನೆ ಮುಖಾಂತರ, ಭಜನೆ ಮುಖಾಂತರ ಸ್ತುತಿಸಿದರೆ ಅವನಿಗೆ ತುಂಬಾ ಇಷ್ಟ. ಆದ್ದರಿಂದ ಪ್ರತಿನಿತ್ಯವೂ ನಮ್ಮ ಮನೆಯಲ್ಲಿ ಭಜನೆ ಮಾಡಬೇಕು. ತಾಳ ತಂಬೂರಿ ಹಿಡ್ಕೊಂಡು ಭಜನೆ ಮಾಡಬೇಕು. ಹಿಂದೆಲ್ಲ ಮುಸ್ಸಂಜೆ ಆಯ್ತು ಅಂದ್ರೆ ಸಂಧ್ಯಾಕಾಲದ ಸಮಯದಲ್ಲಿ ಮನೆ ಮಂದಿಯೆಲ್ಲ ಕುಳಿತುಕೊಂಡು ತಾಳವನ್ನು ಹಿಡ್ಕೊಂಡು ಭಜನೆ ಮಾಡ್ತಿದ್ದಾರೆ. ಭಜನೆಯಲ್ಲಿ ಭಗವಂತ ಬೇಗನೆ ಸಂತುಷ್ಟನಾಗುತ್ತಾನೆ ಅಂತ. ಇವತ್ತು ತಾಳ ಎಲ್ಲ ಹೊರಟೋಗಿದೆಯಂತೆ. ಯಾಕೆ? ಬೇತಾಳ ಅಂತ ಬಂದಿದೆಯಲ್ಲ. ಬೇತಾಳ ಅಂದ್ರೆ ಟಿವಿ ಮುಂದೆ ಕುಳಿತುಕೊಂಡು ಸಂಧ್ಯಾಕಾಲದಲ್ಲಿ ನಾವು ಸಮಯವನ್ನು ವ್ಯರ್ಥ ಮಾಡ್ತೇವೆ. ಅದರ ಬದಲು ಗಾಯನದಿಂದ ಭಗವಂತನನ್ನ ತುಷ್ಟಿಗೊಳಿಸಬೇಕು ಎಂಬುದಾಗಿ ಹೇಳ್ತಾರೆ. ಸಾಮಗಾಯನ ಅಂದ್ರೆ ಸಾಮವೇದ ಅಂತಕ್ಕಂಥ ಒಂದು ವೇದವೇ ಇದೆ. ಭಗವಂತನ ದಿವ್ಯವಾದಂತಹ ಸ್ತುತಿಗಳನ್ನ ಅಲ್ಲಿ ಗಾಯನದ ಮುಖಾಂತರ ಹೇಳ್ತಾರೆ. ಇನ್ನು ವೇದಗಳಿಂದ ಅವನನ್ನು ಸ್ತುತಿಸ್ತಾರೆ. ವೇದ ಮಂತ್ರವೆಲ್ಲವೂ ಕೂಡ ಭಗವಂತನ ಸ್ತುತಿಯಾಗಿದೆ. ಅದು ಇಂದ್ರ ಸ್ತುತಿ, ವರುಣ ಸ್ತುತಿ, ಪುರುಷ ಸ್ತುತಿ, ರುದ್ರ ಸೂಕ್ತ ಎಲ್ಲ ಮಂತ್ರಗಳ ಮುಖಾಂತರ ಸ್ತುತಿಸಿದ್ದು ಒಬ್ಬನೇ ಒಬ್ಬ ಪರಮಾತ್ಮ, ಸೃಷ್ಟಿಕರ್ತನಾದಂತಹ ಶ್ರೀಮನ್ನಾರಾಯಣನನ್ನ. ವೇದಗಳ ಸ್ತುತಿ ಮಾಡುವುದಕ್ಕೆ ಅಂಗಸಹಿತವಾಗಿ ತಿಳಿಯಬೇಕಾಗ್ತದೆ ವೇದವನ್ನ. ಶಿಕ್ಷಾ, ಕಲ್ಪ, ವ್ಯಾಕರಣ, ನಿರುಕ್ತ, ಛಂದ, ಜ್ಯೋತಿಷ ಅಂತಕ್ಕಂಥ ಷಡಂಗಗಳಿಂದ ವೇದಾಧ್ಯಯನ ಮಾಡಿದವರು ಭಗವಂತನನ್ನು ಸರಿಯಾಗಿ ಸ್ತುತಿಸಬಲ್ಲರು. ಇನ್ನು ವೇದ ಮಂತ್ರವನ್ನು ಹೇಳುವಾಗ ಉಪನಿಷದೈಹಿ ಪದಪಾಠ, ಕ್ರಮಪಾಠ, ಜಟಾಪಾಠ, ಘನಪಾಠ ಅಂತಕ್ಕಂಥ ಅಷ್ಟ ವಿಕೃತಿಗಳನ್ನ ಹೇಳ್ತಾರೆ. ವೇದ ರಕ್ಷಣೆಗಾಗಿ ಪ್ರಾಚೀನರು ಕೊಟ್ಟಂತ ಅಷ್ಟ ವಿಕೃತಿಗಳನ್ನ ಹೇಳಿ ಆ ಮೂಲಕವಾಗಿ ಭಗವಂತನ ಸ್ತುತಿಸ್ತಾರೆ. ಕೆಲವರು ಉಪನಿಷತ್ತನ್ನು ಪಾರಾಯಣವನ್ನು ಮಾಡ್ತಾ ಭಗವಂತನ ಸ್ತುತಿಸ್ತಾರೆ. ಒಟ್ಟಿನಲ್ಲಿ ವೇದಾಂಗ, ಉಪನಿಷತ್ತು, ಸಾಮಗಾಯನದ ಮೂಲಕ ಭಗವಂತನನ್ನ ಸ್ತುತಿಸ್ತಾರೆ. ಇನ್ನು ಕೆಲವರು ಅದು ಯಾವುದೂ ಗೊತ್ತಿಲ್ಲದೆ ಸಾಮಾನ್ಯವಾದ ಲೌಕಿಕ ಶಬ್ದಗಳಿಂದ, ಭಜನೆಗಳಿಂದ, ನಾಮ ಸಂಕೀರ್ತನೆಗಳಿಂದ ಭಗವಂತನನ್ನು ಸ್ತುತಿಸ್ತಾರೆ. ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ. ಇನ್ನು ಯೋಗಿಗಳು ಭಗವಂತನನ್ನು ಹೇಗೆ ಸ್ತುತಿಸ್ತಾರೆ? ಅವರು ಶಬ್ದಗಳಿಂದ ಸ್ತುತಿಸಲ್ಲ, ಮೌನವಾಗಿ ಸ್ತುತಿಸ್ತಾರೆ. ಕಣ್ಮುಚ್ಕೊಳ್ತಾರೆ, ಧ್ಯಾನ ಮುದ್ರೆಯಲ್ಲಿ ಕುಳಿತುಕೊಳ್ತಾರೆ. ತಮ್ಮ ಹೃದಯ ಕಮಲದ ಮಧ್ಯೆ ಭಗವಂತನನ್ನ ಸ್ಥಾಪಿಸಿಕೊಂಡು ಆ ಭಗವಂತನನ್ನೇ ದಿಟ್ಟಿಸಿ ನೋಡ್ತಾ ಇರ್ತಾರೆ. ಧ್ಯಾನಾವಸ್ಥಿತ ತದ್ಗತೇನ ಮನಸ. ಧ್ಯಾನದ ಸ್ಥಿತಿಯಲ್ಲಿ ತದ್ಗತೇನ ಮನಸ, ಭಗವಂತನ ಗತವಾದ ಮನಸ್ಸು, ಭಗವಂತನಲ್ಲಿ ಐಕ್ಯವಾದ ಏಕಾಗ್ರವಾದಂತಹ ಮನಸ್ಸಿನಿಂದ ಪಶ್ಯಂತಿ ಯಂ ಯೋಗಿನೋ, ಅವನನ್ನು ನೋಡ್ಲಿಕ್ಕೆ ಪ್ರಯತ್ನಿಸ್ತಾ ಇರ್ತಾರೆ. ನಾವು ಹೇಗೆ ಹೊರಗಡೆಯಿಂದ ಭಗವಂತನ ಸ್ತುತಿ ಮಾಡ್ತೇವಲ್ಲ, ಅದಕ್ಕಿಂತಲೂ ಶ್ರೇಷ್ಠವಾದದ್ದು ಮಾನಸವಾಗಿರತಕ್ಕಂಥ ಧ್ಯಾನ ಎಂಬುದಾಗಿ ಹೇಳ್ತಾರೆ. ಮೆಂಟಲ್ ಜಪ, ಮಾನಸ ಜಪ ಹೊರಗಡೆ ಮಾಡುವ ಜಪಕ್ಕಿಂತಲೂ ಶ್ರೇಷ್ಠ ಅಂತ. ಮಾನಸ ಪೂಜೆ ಹೊರಗಡೆ ಮಾಡುವ ಪೂಜೆಗಿಂತಲೂ ಶ್ರೇಷ್ಠ ಎಂಬುದಾಗಿ ಹೇಳ್ತಾರೆ. ಇದಕ್ಕೊಂದು ಕಥೆ ಕೂಡ ಇದೆ. ತಮಿಳುನಾಡಿನಲ್ಲಿ ನಾಯನಾರ್ ಮತ್ತು ಆಳ್ವಾರ್ ಎಂಬತಕ್ಕಂತಹ ಸಾಧುಗಳ ಒಂದು ಗುಂಪಿತ್ತು.
ಅದರಲ್ಲಿ ಒಬ್ಬ ಆಳ್ವಾರ ವಿಷ್ಣು ಭಕ್ತ, ಅವನು ಮಾನಸವಾಗಿ ಭಗವಂತನ ಆರಾಧನೆ ಮಾಡ್ತಾ ಇದ್ದಂತೆ, ಮಾನಸಿಕವಾಗಿ ಭಗವಂತನ ಪೂಜೆಯನ್ನು ಮಾಡ್ತಾ ಇದ್ದ. ಅದೇ ದೇಶದ ರಾಜನು, ಅವನು ಒಬ್ಬ ದೊಡ್ಡ ವಿಷ್ಣು ಭಕ್ತ. ಅವನು ಕೂಡ ಒಂದು ವಿಷ್ಣುವಿನ ದೇವಾಲಯವನ್ನು ದೊಡ್ಡದಾಗಿ ಕಟ್ಟಿದ್ದಂತೆ. ತುಂಬಾ ವರ್ಷಗಳ ಕಾಲ ಕಟ್ಟಿದಂತಹ ಸುಂದರವಾದ ದೇವಸ್ಥಾನಕ್ಕೆ ದೇವರ ಪ್ರತಿಷ್ಠೆ ಮಾಡಬೇಕು ಅಂತ ನಿಗದಿತವಾದಂತಹ ಒಂದು ಸಮಯವನ್ನ ನಿಗದಿಗೊಳಿಸಿಕೊಂಡಿದ್ದ. ಒಂದು ದಿನ ಅವನು ನಿದ್ರೆಯಲ್ಲಿದ್ದ ಕನಸಿನಲ್ಲಿ ಭಗವಂತ ಬಂದು ಹೇಳ್ತಾನೆ, ನೀನು ಯಾವ ದಿನ ದೇವಸ್ಥಾನದ ಉದ್ಘಾಟನೆ ಮಾಡಬೇಕು ಅಂತಿದ್ಯೋ ಆ ದಿನ ನನಗೆ ಬರ್ಲಿಕ್ಕೆ ಆಗೋಲ್ಲ. ಯಾಕಂದ್ರೆ ಇದೇ ದೇಶದ ಒಬ್ಬ ಪ್ರಜೆ, ಒಬ್ಬ ವ್ಯಕ್ತಿ ಇದಕ್ಕಿಂತಲೂ ಸುಂದರವಾದ ಒಂದು ದೇವಸ್ಥಾನವನ್ನು ಕಟ್ಟಿ ದೇವತಾ ಪ್ರತಿಷ್ಠಾಪನಾ ದಿನವನ್ನ ಇದೇ ದಿನವನ್ನು ಇಟ್ಕೊಂಡಿದ್ದಾನೆ, ನಾನು ಅಲ್ಲಿಗೆ ಹೋಗುತ್ತೇನೆ ಅಂತ ಕನಸಲ್ಲಿ ಸೂಚನೆಯನ್ನು ಕೊಟ್ಟಂತೆ. ರಾಜನಿಗೆ ಬೇಸರವಿಲ್ಲ, ಭಗವಂತ ಅವನ ಆದೇಶ ಹೇಗಿರ್ತದೋ ಹಾಗೆ ಪಾಲಿಸೋಣ. ಆದ್ರೆ ನನಗಿಂತಲೂ ಸುಂದರವಾದ ದೇವಸ್ಥಾನ ಕಟ್ಟಿದಂತ ಒಬ್ಬ ಪ್ರಜೆ, ಸಾಮಾನ್ಯ ವ್ಯಕ್ತಿ ಯಾರವನು ಅಂತ ಭಗವಂತ ಕೊಟ್ಟ ನಿರ್ದೇಶನದ ಪ್ರಕಾರ ಆ ಜಾಗಕ್ಕೆ ಹೋಗ್ತಾನೆ. ಅಲ್ಲಿ ಒಂದು ಮರದ ಕೆಳಗಡೆಗೆ ಒಬ್ಬ ಸಾಮಾನ್ಯ ವ್ಯಕ್ತಿ ಕುಳಿತುಕೊಂಡಿದ್ದಂತೆ. ರಾಜ ಹೋಗಿ ಕೇಳ್ತಾನೆ, ಈ ಭಾಗದ ಸುತ್ತಮುತ್ತಲಾದ್ರೂ ಸುಂದರವಾದ ದೇವಸ್ಥಾನ ಯಾರಾದ್ರೂ ಕಟ್ತಾ ಇದ್ದಾರಾ ಅಂತ. ಆ ವ್ಯಕ್ತಿ ಹೇಳ್ತಾನೆ, ಇಲ್ಲ, ಯಾರು ಕಟ್ತಾ ಇಲ್ಲ. ಯಾಕೆ ಈಗ ಪ್ರಶ್ನೆ ಕೇಳ್ತಿದ್ಯಾ ಅಂತ ಕೇಳಿದಾಗ ರಾಜ ಹೇಳ್ತಾನೆ, ಅವನ ಕನಸಿನಲ್ಲಿ ಭಗವಂತ ಬಂದು ಹೇಳಿದ್ದಾನೆ ಈ ಒಂದು ಸಂದೇಶವನ್ನ, ಈ ಜಾಗವನ್ನೇ ತೋರಿಸಿದ್ದ ಅವನು. ಸರಿ, ಆ ಯೋಗಿ, ಆ ತಪಸ್ವಿ ಹೇಳ್ತಾನೆ, ನಾನು ಮನಸ್ಸಿನಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಮಾಡಿದ್ದೇನೆ. ಮಾನಸಿಕವಾದಂತಹ ಮಂದಿರದ ನಿರ್ಮಾಣದ ಪ್ರತಿಷ್ಠಾಪನಾ ದಿನ ಅದೇ ದಿನವಾಗಿದೆ, ನೀನು ಇಟ್ಕೊಂಡಿರೋ ದಿನವೇ ಆಗಿದೆ. ಬಹುಶಃ ನನ್ನ ಪ್ರತಿಷ್ಠಾಪನೆಗೆ ದೇವರು ಬರಬೇಕು ಅಂತ ನಿನಗೆ ಬರ್ತಾ ಇಲ್ಲ ಅಂತ ಅನ್ಸುತ್ತೆ ಅಂತ ಹೇಳ್ತಾನೆ. ಈ ಕಥೆಯ ಸಂದೇಶ ಏನಂದ್ರೆ, ಮಾನಸಿಕವಾಗಿ ಮಾಡುವ ಧ್ಯಾನ, ಮಾನಸಿಕವಾಗಿ ಮಾಡತಕ್ಕಂಥ ಜಪ ಇವೆಲ್ಲವೂ ಶ್ರೇಷ್ಠವಾದದ್ದು. ಅದರಿಂದ ಯೋಗಿಗಳು ಮನಸ್ಸಿನಲ್ಲಿಯೇ ಭಗವಂತನನ್ನ ಧ್ಯಾನಿಸ್ತಾನೆ. ದೇವತೆಗಳು ದಿವ್ಯವಾದ ಸ್ತುತಿಯಲ್ಲಿ ಸ್ತುತಿಸಿದರೆ, ವೈದಿಕರು ವೇದಮಂತ್ರಗಳಿಂದ ಸ್ತುತಿಸಿದರೆ, ಸಾಮಾನ್ಯರು ಲೌಕಿಕ ಶಬ್ದಗಳಿಂದ ಸ್ತುತಿಸಿದರೆ, ಯೋಗಿಗಳು ಮಾನಸಿಕವಾಗಿ ಭಗವಂತನನ್ನು ಧ್ಯಾನ ಮಾಡಿದರೆ, ಅಷ್ಟು ಮಾಡಿದ್ರೂ ಯಸ್ಯಾಂತಂ ನ ವಿದುಸ್ಸುರಾಸುರಗಣ, ಯಾರ ಅಂತವನ್ನ, ಯಾರ ಇದಮಿತ್ತಂ ಸ್ವರೂಪವನ್ನ, ಯಾರ ಯಥಾರ್ಥ ಸ್ವರೂಪವನ್ನ ತಿಳಿಲಿಕ್ಕೆ ಸುರಾಸುರಗಣ, ದೇವತೆಗಳಿಗೂ ದೇವತೆ ಗಣಗಳಿಗೂ ಸಾಧ್ಯವಾಗಿಲ್ಲವೋ ಅಂತಹ ದೇವರಿಗೆ ನಮಸ್ಕಾರ. ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನಂ ಆವದಂ ಕಾಣದೊಳ ಮಳ್ತಿಯಂ ನಂಬಿಹುದು ಆ ವಿಶೇಷಕ್ಕೆ ಮಣಿಯೋ ಮಂಕುತಿಮ್ಮ. ಎಲ್ಲರೂ ಭಗವಂತನನ್ನು ಸ್ತುತಿಸುವವರೇ, ಎಲ್ಲರೂ ಅವನನ್ನು ಪ್ರಾರ್ಥಿಸುವವರೇ, ಅವನು ಮಾತ್ರ ಯಾರಿಗೂ ಗೋಚರವಾಗಿಲ್ಲ ಅಷ್ಟು ಸುಲಭವಾಗಿ ಎಂಬುದಾಗಿ ಅವನ ಅಂತವನ್ನ, ಅವನ ಯಥಾರ್ಥ ಸ್ವರೂಪವನ್ನ ತಿಳಿಯುವುದು ಅಷ್ಟು ಸುಲಭವಾದಂತಹ ವಿಷಯ ಅಲ್ಲ. ಅನೇಕ ಜನ್ಮದ ತಪಸ್ಸಿನ ಫಲವಾಗಿ ಭಗವಂತ ಯಾರು, ಭಗವಂತನ ಸ್ವರೂಪ ಏನು ಎಂಬುದಾಗಿ ನಮಗೆ ಗೊತ್ತಾಗುತ್ತದೆ. ಅಂತ ಮಹಾಮಹಿಮನಾದಂತಹ ಭಗವಂತನಿಗೆ ನಮಸ್ಕಾರ ಎಂಬುದಾಗಿ ಈ ಶ್ಲೋಕ ತಿಳಿಸಿಕೊಡುತ್ತದೆ. ಇನ್ನು ಕೊನೆಯದಾಗಿ ಒಂದು ಶ್ಲೋಕ ಉಳಿದಿದೆ, ಮಹಾಭಾರತ ಸ್ತುತಿ. ಮಹಾಭಾರತವನ್ನು ಸ್ತುತಿಸಿಯೇ, ಧ್ಯಾನಿಸಿಯೇ ನಾವು ಮುಂದಿನ ಗ್ರಂಥಾಧ್ಯಯನಕ್ಕೆ ಹೋಗಬೇಕಾಗ್ತದೆ. ಈ ಭಗವದ್ಗೀತೆ ಎನ್ನುವಂಥದ್ದು ಮಹಾಭಾರತದ ಒಂದು ಭಾಗವಾಗಿದೆ. ಆದ್ರಿಂದ ಮಹಾಭಾರತವನ್ನ ಸ್ಮರಿಸೋಣ. ಕಲಿಮಲ ಪ್ರಧ್ವಂಸಿನ ಶ್ರೇಯಸೇ ಭೂಯಾತ್ ಭಾರತ ಪಂಕಜಂ ಕಲಿಮಲ ಪ್ರಧ್ವಂಸಿನ ಶ್ರೇಯಸೇ. ಭಾರತವನ್ನ ಇಲ್ಲಿ ಒಂದು ಕಮಲಕ್ಕೆ ಹೋಲಿಸಿದ್ದಾರೆ. ಭಾರತ ಪಂಕಜಂ, ಪಂಕ ಅಂದ್ರೆ ಕೆಸರು, ಜ ಅಂದ್ರೆ ಹುಟ್ಟಿದ್ದು. ಯಾವುದು ಕೆಸರಿನಲ್ಲಿ ಹುಟ್ಟಿದ್ದೋ ಅದು ಕಮಲ. ಮಹಾಭಾರತ ಎನ್ನುವುದೇ ಒಂದು ಕಮಲ ಎಂಬುದಾಗಿ ಹೇಳಿ, ಆ ಕಮಲವು ನಮ್ಮ ಕಲಿಮಲವನ್ನ ನಾಶ ಮಾಡಲಿ, ನ ಶ್ರೇಯಸೇ, ನಮ್ಮ ಶ್ರೇಯಸ್ಸಿಗಾಗಿ, ನಮ್ಮ ಮೋಕ್ಷಕ್ಕಾಗಿ, ನಮ್ಮ ಪರಮಾರ್ಥ ಸಾಧನೆಗಾಗಿ ನಮ್ಮ ಕಲಿಮಲವನ್ನ ದೂರ ಮಾಡಲಿ ಅಂತ. ಕಲಿಯುಗದ ಈ ಮಲವೇನಿದೆ, ಪಾಪ ಪ್ರಜ್ಞೆ ಏನಿದೆ, ಇದಕ್ಕೆ ಪರಿಹಾರ ಮಹಾಭಾರತದ ಅಧ್ಯಯನ ಎಂಬುದೇ ಈ ಮಾತಿನ ಅರ್ಥ. ತುಂಬಾ ಪ್ರಸಿದ್ಧವಾದ ಒಂದು ಸುಭಾಷಿತ ಇದೆ, ಪ್ರಾತರ್ದ್ಯೂತ ಪ್ರಸಂಗೇಣ ಮಧ್ಯಾಹ್ನೆ ಸ್ತ್ರೀ ಪ್ರಸಂಗತಃ
ರಾತ್ರೌ ಚೌರ್ಯ ಪ್ರಸಂಗೇಣ ಕಾಲೋ ಗಚ್ಚತಿ ಧೀಮತಾಂ. ಮಹಾತ್ಮರು ಬೆಳಿಗ್ಗೆ ಮಧ್ಯಾಹ್ನ ಸಂಜೆ 3 ಹೊತ್ತು ಏನು ಮಾಡ್ತಾ ಇದ್ರಂತೆ? ಪ್ರಾತರ್ ದ್ಯೂತ ಪ್ರಸಂಗೇಣ, ಬೆಳಗ್ಗೆ ದ್ಯೂತ ಪ್ರಸಂಗದಿಂದ ಸಮಯ ಕಳೀತಾ ಇದ್ರಂತೆ. ಮಧ್ಯಾಹ್ನೇ ಸ್ತ್ರೀ ಪ್ರಸಂಗತಃ, ಮಧ್ಯಾಹ್ನದಲ್ಲಿ ಸ್ತ್ರೀ ಪ್ರಸಂಗದಲ್ಲಿ ಸಮಯ ಕಳೀತಾ ಇದ್ರು. ರಾತ್ರವು ದ್ಯೂತ ಚೌರ್ಯ ಪ್ರಸಂಗದಿಂದ ಸಮಯ ಕಳೀತಾ ಇದ್ರು, ಕಳ್ಳತನದ ಪ್ರಸಂಗ. ತಪ್ಪು ತಿಳ್ಕೊಳ್ಬೇಡಿ, ಇದರ ಅರ್ಥ ಇಷ್ಟೇ. ದ್ಯೂತ ಪ್ರಸಂಗ ಅಂದ್ರೆ ಮಹಾಭಾರತ, ಸ್ತ್ರೀ ಪ್ರಸಂಗ ಅಂದ್ರೆ ರಾಮಾಯಣ, ಚೌರ್ಯ ಪ್ರಸಂಗ ಅಂದ್ರೆ ನವನೀತ ಚೋರನಾದ ಕೃಷ್ಣನ ಕಥೆ ಹೊಂದಿರುವ ಭಾಗವತ. ಶ್ರೀಮದ್ ಭಾಗವತ, ರಾಮಾಯಣ, ಮಹಾಭಾರತಿಗಳನ್ನು ಅಧ್ಯಯನ ಮಾಡಿ ತಮ್ಮ ಸಮಯವನ್ನ ಕಳೀತಾ ಇದ್ರು, ಸತ್ಕಾಲಕ್ಷೇಪವನ್ನ ಮಾಡ್ತಾ ಇದ್ರು ಪ್ರಾಚೀನರು. ಈ ಗ್ರಂಥಗಳಲ್ಲಿ ನಮ್ಮ ಕಲಿಮಲವನ್ನ ದೂರ ಮಾಡುವ ಶಕ್ತಿ ಇದೆ. ಮಹಾಭಾರತವಾಗಲಿ ರಾಮಾಯಣವಾಗಲಿ ಧರ್ಮವನ್ನ ಪ್ರತಿಷ್ಠಾಪನೆ ಮಾಡತಕ್ಕಂತಹ ಗ್ರಂಥವಾಗಿದೆ. ಅದರ ಉದ್ದೇಶವೇ ಈ ಕಲಿಯುಗದಲ್ಲಿ ಅಧರ್ಮ ಅನ್ನುವಂಥದ್ದು ತಾಂಡವವಾಡುತ್ತೆ, ಆ ಅಧರ್ಮ ನಿವೃತ್ತಿ ಮಾಡಿ ಧರ್ಮವನ್ನ ಸ್ಥಾಪನೆ ಮಾಡಬೇಕು ಎನ್ನುವುದೇ ಮಹಾಭಾರತ ರಾಮಾಯಣ ಎರಡೂ ಗ್ರಂಥಗಳ ಮುಖ್ಯ ಉದ್ದೇಶವಾಗಿದೆ. ಆದ್ದರಿಂದ ಮಹಾಭಾರತವನ್ನು ನಿತ್ಯವೂ ಅಧ್ಯಯನ ಮಾಡ್ತಾ ಇದ್ರೆ, ಚಿಂತನೆಯನ್ನು ಮಾಡ್ತಾ ಇದ್ರೆ, ನಮ್ಮ ಮನಸ್ಸಲ್ಲಿ ತಪ್ಪು ಮಾಡತಕ್ಕಂಥ ಭಾವನೆ ದೂರವಾಗಿ ಸನ್ಮಾರ್ಗದಲ್ಲಿ ನಡೆಯುವಂತಹ ಪ್ರಜ್ಞೆ ನಮಗೆ ಬರ್ತದೆ ಎನ್ನುವುದು ಸಂದೇಶ. ಇದನ್ನ ಒಂದು ರೂಪಕವಾಗಿ ಒಂದು ಕಮಲಕ್ಕೆ ಹೋಲಿಸಿದ್ದಾರೆ. ಮಹಾಭಾರತವನ್ನು ಒಂದು ಕಮಲಕ್ಕೆ ಹೋಲಿಸಿದ್ದಾರೆ. ಪಾರಾಶರ್ಯ ವಚ ಸರೋಜಮಲಂ. ಸರೋಜ, ಸರಹ ಅಂದ್ರೆ ಸರೋವರ, ಜ ಅಂದ್ರೆ ಹುಟ್ಟಿದ್ದು, ಸರೋವರದಲ್ಲಿ ಹುಟ್ಟಿದ್ರಿಂದ ಸರೋಜ ಅಂತ ಹೇಳ್ತೇವೆ. ಅಮಲವಾದಂತಹ ಶುದ್ಧವಾದಂತಹ ಒಂದು ಕಮಲ ಯಾವುದು? ಮಹಾಭಾರತ. ಸರಸ್ಸು ಯಾವುದು? ಸರೋವರ ಯಾವುದು ಅಂದ್ರೆ ಪಾರಾಶರ್ಯ ವಚಃ. ಪರಾಶರ್ಯ ಅಂದ್ರೆ ಪರಾಶರ ಮುನಿಗಳ ಮಗ, ವೇದವ್ಯಾಸರು ಅಂತ ಅರ್ಥ. ಭಗವಾನ್ ವೇದವ್ಯಾಸರ ವಾಣಿಯೇ ಇಲ್ಲಿ ಸರೋವರ. ಆ ವಾಣಿಯಿಂದ ಹುಟ್ಟಿದ್ದು ಮಹಾಭಾರತ ಎನ್ನತಕ್ಕಂಥದ್ದು ಕಮಲ. ಎಷ್ಟು ಸುಂದರವಾದಂತಹ ರೂಪಕ. ಇನ್ನು ಕಮಲದ ಹೂವಿನಲ್ಲಿ ಗಂಧ ಇರುತ್ತೆ, ಸುವಾಸನೆ ಇರುತ್ತೆ. ಯಾವುದದು ಗಂಧ? ಗೀತಾರ್ಥ ಗಂಧೋತ್ಕಟಂ. ಉತ್ಕಟವಾದಂತಹ ಶ್ರೇಷ್ಠವಾದಂತಹ ಗ್ರಂಥ ಭಗವದ್ಗೀತೆ ಎನ್ನುವ ಚಿಂತನೆ. ಭಗವದ್ಗೀತೆಯ ಅರ್ಥವೇ ವಿಶೇಷವಾದ ಸುಗಂಧ. ಮಹಾಭಾರತ ಎನ್ನುವ ಕಮಲದಲ್ಲಿ ಸುಗಂಧ ಹೊಮ್ಮುತ್ತಾ ಇದೆ ಅಂದ್ರೆ ಅದು ಶ್ರೀಮದ್ ಭಗವದ್ಗೀತೆ ಎಂಬುದಾಗಿ ಹೇಳುತ್ತಿದೆ. ನಾನಾಖ್ಯಾನಕ ಕೇಸರಂ ಹರಿಕಥಾ ಸಂಬೋಧನಾಬೋಧಿತಂ. ಕಮಲದಲ್ಲಿ ಕೇಸರಗಳಿರುತ್ತದೆ. ಆ ಕೇಸರಗಳು ಯಾವುದಪ್ಪ ಅಂದ್ರೆ ನಾನಾ ಆಖ್ಯಾನಕ. ಆಖ್ಯಾನಕ ಅಂದ್ರೆ ಕಥೆಗಳು. ಶಕುಂತಲೆಯ ಕಥೆ, ಹರಿಶ್ಚಂದ್ರನ ಕಥೆ, ನಳದಮಯಂತಿಯ ಕಥೆ, ಅನೇಕ ಕಥೆಗಳು ಮಹಾಭಾರತದಲ್ಲಿ ಲಭ್ಯವಿದೆ. ಅಂತಹ ಕಥೆಗಳಿಂದ ಸಮ್ಮಿಲಿತವಾಗಿರತಕ್ಕಂಥದ್ದು ಎಂಬುದನ್ನ ಹೇಳ್ತಾ ಇದೆ. ಹರಿಕಥಾ ಸಂಬೋಧನಾ ಬೋಧಿತಂ. ಅಂತಹ ಕಮಲ ಅರಳಿದೆ. ಆ ಅರಳುವಿಕೆ ಎನ್ನುವಂಥದ್ದು ಹರಿಕಥಾ ಸಂಬೋಧನೆಯಿಂದ. ಹರಿಕಥೆ ಅಂದ್ರೆ ಕೃಷ್ಣ ಕಥೆ. ಇಡೀ ಮಹಾಭಾರತವು ಪಾಂಡವರ ಕೌರವರ ಮಧ್ಯೆ ನಡೆದಂತಹ ಜಗಳ ಎಂಬುದಾಗಿ ಕಂಡರೂ ಕೂಡ ಕೃಷ್ಣ ಕಥೆಯೇ ಆಗಿದೆ. ಕುಮಾರವ್ಯಾಸ ಭಾರತದಲ್ಲಿ ಕೃಷ್ಣ ಕಥೆ ಎಂಬುದಾಗಿ ಅವರು ಹೇಳಿದ್ದಾರೆ. ಆದ್ದರಿಂದ ಆ ಕೃಷ್ಣನ ಮಹಿಮೆಯನ್ನ ಬಗೆ ಬಗೆಯಾಗಿ ಹೇಳಿರುವುದರಿಂದ ಕೃಷ್ಣ ಕಥೆಯಿಂದ ಅರಳಿದೆ ಕಮಲ, ಮಹಾಭಾರತ ಎನ್ನುವ ಕಮಲ. ಆಮೇಲೆ ಕಮಲದಲ್ಲಿ ಷಟ್ಪದಗಳು ಬರಬೇಕು, ತುಂಬಿಗಳು ಬರಬೇಕು, ಮಕರಂದವನ್ನು ಹೀರಬೇಕು, ಆವಾಗಲೇ ಕಮಲ ಸಾರ್ಥಕವಾಗೋದು. ಈ ಮಹಾಭಾರತ ಎನ್ನುವಂತಹ ಕಮಲದಲ್ಲಿ ಷಟ್ಪದಗಳು ಯಾವುದು, ದುಂಬಿಗಳು ಯಾವುದು ಅಂದ್ರೆ ಲೋಕೇ ಸಜ್ಜನ ಷಟ್ಪದೈಹಿ. ಸಜ್ಜನರು, ಸಾಧಕರು, ಜಿಜ್ಞಾಸುಗಳು ಯಾರಿದ್ದಾರೋ, ತಮ್ಮ ವ್ಯಕ್ತಿತ್ವವನ್ನು ಸುಧಾರಿಸಿಕೊಳ್ಳಬೇಕು ಅಂತಕ್ಕಂತಹ ಬಯಕೆ ಉಳ್ಳಂತಹ ಜೀವಾತ್ಮರುಗಳೆಲ್ಲರೂ ಸಜ್ಜನರು. ಅಂತಹ ಸಜ್ಜನರು ತುಂಬಾ ಸಂತೋಷದಿಂದ ಪೀಪೀಯಮಾನಂ, ಆ ಮಕರಂದವನ್ನ ಹೀರ್ತಾ ಇದ್ದಾರೆ. ಮಹಾಭಾರತದಲ್ಲಿರತಕ್ಕಂತಹ ಸದ್ಗುಣ ಎಂತಕ್ಕಂತಹ ಮಕರಂದವನ್ನ ಸಜ್ಜನರು, ಜೀವರೂಪದಲ್ಲಿರತಕ್ಕಂತಹ ಸಜ್ಜನರು ಹೀರ್ತಾ ಇದ್ದಾರೆ ಎಂಬುದಾಗಿ ಹೇಳ್ತಾ, ಅಂತಹ ಮಹಾಭಾರತವು ನಮ್ಮ ಕಲಿಮಲವನ್ನ ನಾಶ ಮಾಡಲಿ ಎಂಬುದಾಗಿ ಈ ಧ್ಯಾನ ಶ್ಲೋಕವು ಹೇಳುತ್ತೆ. ಒಟ್ಟಿನಲ್ಲಿ ಭಗವದ್ಗೀತೆಯ ಧ್ಯಾನ 2, ಕೃಷ್ಣನ ಮೇಲೆ ಸ್ತುತಿ 5, ಭಗವಾನ್ ವೇದವ್ಯಾಸರ ಮೇಲೆ 1 ಹಾಗೂ ಮಹಾಭಾರತದ ಮೇಲೆ
ಒಂದು ಸ್ತುತಿಯನ್ನು ಒಳಗೊಂಡ ಈ 9 ಧ್ಯಾನ ಶ್ಲೋಕಗಳನ್ನು ಪಠಿಸಿ ಗೀತಾಧ್ಯಯನವನ್ನ ಆರಂಭ ಮಾಡಬೇಕು. ನಾಳೆ ದಿನ ಪ್ರಥಮ ಅಧ್ಯಾಯದ ಚಿಂತನೆಯನ್ನ ಆರಂಭ ಮಾಡೋಣ. ಈ 2 ದಿನಗಳಲ್ಲಿ ನಾವು ಭಗವದ್ಗೀತೆಯ ಧ್ಯಾನ ಶ್ಲೋಕದ ಅರ್ಥ ಚಿಂತನೆಯನ್ನು ಮಾಡಿದ್ದೇವೆ. ಇನ್ನು ಮುಂದೆ ತಾವು ಗೀತಾ ಧ್ಯಾನವನ್ನ ಮಾಡುವಾಗ ಈ ಅರ್ಥವನ್ನು ಮನಸ್ಸಿಗೆ ತಂದುಕೊಂಡು ಮಾಡಿದರೆ ನಾವು ಸಾರ್ಥಕವಾಗುತ್ತದೆ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸಕ್ಕೆ ಮಂಗಲವನ್ನು ಹಾಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.